ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. 2025ನೇ ವರ್ಷ ಆರಂಭ, ಜನವರಿ ಮಾಸ ಆರಂಭ. ಭಾರತೀಯ ಚಂದ್ರಮಾನ ಪಂಚಾಂಗದ ಪ್ರಕಾರ ಪುಷ್ಯ ಮಾಸ ಆರಂಭ ಆಗ್ತಾ ಇದೆ. ಜನವರಿ ಮಾಸ ಆರಂಭದಲ್ಲಿ ಪುಷ್ಯ ಮಾಸದಲ್ಲಿ ನಿಮಗೆಲ್ಲರಿಗೂ ಪ್ರಯತ್ನಿಸುವಂತಹ ಶುಭ ಕರ್ಮಗಳು ಕಾರ್ಯಗಳು ವೃದ್ಧಿಸಲಿ, ಫಲಪ್ರದಾಯಕವಾಗಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಪುಷ್ಯ ಮಾಸ ಜನವರಿ ಮಾಸದಲ್ಲಿ ಗ್ರಹಗಳ ಪ್ರಭಾವ, ಮಾಸದ ವಿಶೇಷತೆ, 12 ರಾಶಿಗಳಿಗೆ ಸಲಹೆಯನ್ನು ನೀಡ್ತಾ ಇದ್ದೇನೆ. ಈಗ ಯಾಕೆ ನಾನು ಸಲಹೆಯನ್ನು ಮಾಸದಲ್ಲಿ ನೀಡಲಿಕ್ಕೆ ಆರಂಭಿಸಿದ್ದೇನೆ ಅನ್ನುವಂತಹ ಪ್ರಶ್ನೆ ನಿಮಗೆ ಬರಬಹುದು. ನನಗೆ ಕೆಲವು ಸಂದರ್ಭದಲ್ಲಿ ಮಾಸದ ಅಂದರೆ ಮಂತ್ ಎಂಡಲ್ಲಿ ಸೇಲ್ಸ್ ಕ್ಲೋಸಿಂಗ್ ಟೈಮಲ್ಲಿ ಆಗಬಹುದು, ಹಾಗೆ ಯಾವುದೇ ಒಂದು ಅಚೀವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಮಾಸದಲ್ಲಿ. ವೆಹಿಕಲ್ ಸೇಲ್ಸ್ ಆಗ್ಬೋದು, ಹಾಗೆ ಮೆಡಿಷನ್ಸ್ ಸೇಲ್ಸ್ ಆಗ್ಬೋದು, ಇನ್ಶೂರೆನ್ಸ್ ಕಂಪನಿಗಳ ಟಾರ್ಗೆಟ್ ಆಗಬಹುದು, ಬ್ಯಾಂಕಿಂಗ್ ಕಂಪನಿಗಳ ಟಾರ್ಗೆಟ್ ಆಗಬಹುದು, ಯಾವುದೇ ಒಂದು ಪ್ರಾಡಕ್ಟ್ ಸೇಲ್ಸ್ ಆಗ್ಬೋದು, ಅಥವಾ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಬೋದು. ರಿಸ್ಕಿ ಇನ್ವೆಸ್ಟ್ಮೆಂಟ್ ಇದ್ದಾಗ ನಿಮಗೆ ಎಲ್ಲೋ ಅಡೆತಡೆಗಳು ಆಗ್ತಾ ಇದ್ದಾಗ ನನಗೆ ಕರೆಗಳನ್ನು ಮಾಡ್ತೀರಾ, ಕೆಲವರು ವಾಟ್ಸಪ್ ಮಾಡ್ತೀರಾ. ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲರಿಗೂ ನನಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ನೋಡಿ, ಕೆಲವು ಸಂದರ್ಭದಲ್ಲಿ ನನಗೆ ಬಂದಂತಹ ವಾಟ್ಸಪ್ ಮೆಸೇಜನ್ನು ನೋಡೋದು 1 ದಿನ 2 ದಿನ ಟೈಮ್ ಆಗುತ್ತೆ, ಆ ರೀತಿ ಆಗುತ್ತೆ. ಹೀಗಿರುವಾಗ ಮಾಸದಲ್ಲಿ ಇರುವಂತಹ ವಿಷಯಗಳ ಬಗ್ಗೆ ಸಲಹೆಯನ್ನು ನೀಡೋದು, ಹೀಗೆ ಆರಂಭಿಸೋದ್ರಿಂದ ನಿಮಗೆ ಅನುಕೂಲಗಳು ಆಗಬಹುದು ಅನ್ನುವಂತಹ ಕಾರಣದಿಂದ ನಾನು ಆರಂಭಿಸ್ತಾ ಇದ್ದೇನೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಏನಾದರೂ ಹೊಸದಾಗಿ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವುದೇ ಒಂದು ಬಿಸ್ನೆಸ್ಗೆ ಆರಂಭ ಮಾಡಬೇಕು, ಆ ಸಂದರ್ಭದಲ್ಲಿ ಆ ಮಾಸದಲ್ಲಿ ಅಂದರೆ ಆ ರಾಶ್ಯಾಧಿಪತಿ ನೀಡುವಂತಹ ಫಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀರ, ಆದರೆ ಯಾವುದೋ ಒಂದು ಕಾರಣದಿಂದ ಅದು ಆಗ್ತಾ ಇರಲ್ಲ, ಹೋಲ್ಡ್ ಆಗುತ್ತೆ, ಅಲ್ಲಿ ನಿಲ್ಲುತ್ತೆ, ಅದು ಬ್ರೇಕ್ ಆಗುತ್ತೆ. ಈ ರೀತಿ ಆಗುವಂತಹ ವಿಷಯಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ನನಗೂ ಸರಿಯಾದಂತಹ ಸಮಯಕ್ಕೆ ನಿಮಗೆ ಕರೆಗಳಲ್ಲಿ ಆಗ್ಬೋದು ಅಥವಾ ವಾಟ್ಸಪ್ ಮೆಸೇಜಲ್ಲಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ರೀತಿ ತಿಳಿಸೋದ್ರಿಂದ, ಈ ವಿಡಿಯೋ ಒಂದೇ ಸಲ ನೀವು ಶೇರ್ ಮಾಡೋದ್ರಿಂದ ನೀವು ಎಲ್ಲರೂ ನೋಡ್ಕೊಳ್ಬೋದು, ತಯಾರಿ ಆಗ್ಬೋದು ಅನ್ನುವಂತಹ ಕಾರಣಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ನಮಗೆಲ್ಲರಿಗೂ ಗೊತ್ತಿದೆ, ಜನವರಿ ಮಾಸದಲ್ಲಿ ಪುಷ್ಯ ಮಾಸದಲ್ಲಿ ಶೂನ್ಯ ದಿನಗಳು ಬರುತ್ತವೆ. ಅಂದರೆ ಭಾರತೀಯ ಚಂದ್ರಮಾನ ಪಂಚಾಂಗದ ಪ್ರಕಾರವಾಗಿ ಪುಷ್ಯ ಮಾಸವು ಸೂರ್ಯಗ್ರಹವು ಧನಸ್ಸು ರಾಶಿಯಲ್ಲಿ ಇರುವಾಗ ಸಂಚರಿಸುವಾಗ ಪುಷ್ಯ ಮಾಸ ಆರಂಭ ಆಗುತ್ತೆ. ಹೇಮಂತ ಋತುವಿನ 2ನೇ ಮಾಸವಾಗಿ, ಚಂದ್ರಮಾನ ಪಂಚಾಂಗದ ಪ್ರಕಾರವಾಗಿ 10ನೇ ಮಾಸವಾಗಿ ಪುಷ್ಯ ಮಾಸವು ಬರುತ್ತೆ. 2024 ಕೊನೆಯಲ್ಲಿ ಈ ಮಾಸವು ಆರಂಭ ಆಗ್ತಾ ಇದೆ. 30 ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಈ ಮಾಸ ಆರಂಭ ಆಗಿ ಜನವರಿ ಮಾಸದಲ್ಲಿ ಸಂಪೂರ್ಣವಾಗಿ ಈ ಮಾಸವು ಇರಲಿದೆ. ಅಂದರೆ ಅಮಾವಾಸ್ಯೆ ಕಳೆಯುವವರೆಗೆ ಈ ಮಾಸ ಇರಲಿದೆ. ಜನವರಿ ಮಾಸದಲ್ಲಿ ಗ್ರಹಗಳ ಪ್ರಭಾವ, ಪುಷ್ಯ ಮಾಸದಲ್ಲಿ ಗ್ರಹಗಳ ಪ್ರಭಾವ. ಪುಷ್ಯ ಮಾಸದಲ್ಲಿ ಶೂನ್ಯ ದಿನಗಳನ್ನು ನೀವು ಕೇಳಿರಬಹುದು. ಮುಹೂರ್ತವನ್ನು ಕೊಡೋದಿಲ್ಲ, ಶೂನ್ಯ ದಿನಗಳು ಫಲವನ್ನು ನೀಡೋದಿಲ್ಲ ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಏಕೆಂದರೆ ಆ ಶೂನ್ಯ ದಿನಗಳು ಅಂದರೆ ಧನಸ್ಸು ರಾಶಿಯಲ್ಲಿ ಸೂರ್ಯಗ್ರಹರು ಇರುವಾಗ ಸೂರ್ಯಗ್ರಹದ ಪ್ರಭಾವ, ಬ್ರೈಟ್ನೆಸ್, ಆ ಒಂದು ಕಿರಣಗಳ ಪ್ರಭಾವ ಭೂಮಿಯ ಮೇಲೆ ಕಡಿಮೆ ಇರುತ್ತೆ.
ಹಾಗಾಗಿ ಮುಹೂರ್ತ ಶಾಸ್ತ್ರದಲ್ಲಿ ಶುಭ ಕಾರ್ಯಗಳಿಗೆ ಮುಹೂರ್ತವನ್ನು ನೀಡೋದಿಲ್ಲ, ಶಾಂತಿ ಹೋಮಗಳನ್ನು ಮಾಡಿಸಲಾಗುತ್ತೆ. ಸೂರ್ಯಗ್ರಹವು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆಗಿ ಅಲ್ಲಿ ಸಂಚರಿಸಲು ಆರಂಭಿಸುವಂತಹ ಆ ದಿನದಂದು ಮಕರ ಸಂಕ್ರಮಣ ಅಂದರೆ ಸಂಕ್ರಾಂತಿ ಹಬ್ಬವನ್ನು ನಾವೆಲ್ಲರೂ ಆಚರಿಸ್ತೇವೆ. ಸೂರ್ಯಗ್ರಹಣವು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆಗಿ ಉತ್ತರಾಯಣ ಆರಂಭ ಆಗುತ್ತೆ. ಅಲ್ಲಿಂದ ಸೂರ್ಯಗ್ರಹ ಅಂದರೆ ಬ್ರೈಟ್ ಆಗ್ತಾ ಹೋಗ್ತಾರೆ, ಸೂರ್ಯನ ಕಿರಣಗಳ ಪ್ರಭಾವ ಹೆಚ್ಚುತ್ತಾ ಹೋಗುತ್ತೆ. ಅಲ್ಲಿಂದ ಮುಹೂರ್ತ ಶಾಸ್ತ್ರದಲ್ಲಿ ಶೂನ್ಯ ದಿನಗಳು ಕಳೆದು ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸಿದ ನಂತರ ಮುಹೂರ್ತಗಳನ್ನು ನೀಡಲಾಗುತ್ತೆ. ಪುಷ್ಯ ಮಾಸದ ಗ್ರಹ ಅಧಿಪತಿ ಶನಿಗ್ರಹ ಆಗಿದ್ದಾರೆ. ಹಾಗಾಗಿ ಶನಿಗ್ರಹದ ಪೂಜೆ ಮತ್ತು ಪರಿಹಾರಗಳು ಈ ಮಾಸದಲ್ಲಿ ವಿಶೇಷವಾದಂತಹ ಫಲವನ್ನು ನೀಡುತ್ತೆ. ಶನಿ ಪ್ರಭಾವ ದೋಷಗಳನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದು. ಹಾಗೆಯೇ ಈ ಮಾಸದ ದೇವರು ಭಗವಾನ್ ನಾರಾಯಣ ಆಗಿರೋದ್ರಿಂದ, ಅವರಿಗೆ ಈ ಮಾಸವು ಅರ್ಪಿತವಾಗಿರೋದ್ರಿಂದ ನಾರಾಯಣರನ್ನು ನೀವು ಪೂಜಿಸಬಹುದು, ವಿಶೇಷವಾದಂತಹ ಫಲವನ್ನು ನೀಡುತ್ತೆ. ಅದಲ್ಲದೆ ಈ ಒಂದು ಮಾಸ ಪುಷ್ಯ ಮಾಸ, ಈ ಧನುರ್ಮಾಸ ಪುಷ್ಯ ಮಾಸ, ಈ ಮಾಸದಲ್ಲಿ ಸೂರ್ಯನ ಪ್ರಭಾವ ಕಡಿಮೆ ಇರುತ್ತೆ, ತುಂಬ ಚಳಿ ಇರುತ್ತೆ. ಹಾಗಾಗಿ ಶಿವನ ಆರಾಧನೆಯು, ಶಿವಪೂಜೆಯು, ಲಿಂಗ ಪೂಜೆಯು ವಿಶೇಷವಾದಂತಹ ಫಲವನ್ನು ನೀಡುತ್ತದೆ ಅನ್ನೋದನ್ನು ನಾವು ಪೌರಾಣಿಕವಾದಂಥ ಪುರಾಣಗಳಲ್ಲಿ ಮತ್ತು ಶಾಸ್ತ್ರಗಳಿಂದ ನಾವು ತಿಳಿಯಬಹುದು. ಯಾವ ರೀತಿಯ ವಿಶೇಷತೆಗಳನ್ನು ಅಂದರೆ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಶನಿ ಪ್ರಭಾವವು ಕಡಿಮೆಯಾಗುತ್ತೆ. ಪುಷ್ಯ ಮಾಸದಲ್ಲಿ ಎಳ್ಳು ದಾನವು ಪಾಪನಾಶನವಾದುದು ವಿಶೇಷವಾದಂತಹ ಫಲವನ್ನು ನಿಮಗೆ ನೀಡುತ್ತೆ. ಹಾಗೆಯೇ ಪುಷ್ಯ ಅಮಾವಾಸ್ಯೆಯಂದು ತೈಲಾಭಿಷೇಕವನ್ನು ಶನೀಶ್ವರ ದೇವರಿಗೆ ಅಭಿಷೇಕವನ್ನು ಮಾಡಿಸೋದ್ರಿಂದ ವಿಶೇಷವಾದಂತಹ ಶನಿ ದೋಷದ ಪ್ರಭಾವವು ನಿಮಗೆ ಕಡಿಮೆಯಾಗುತ್ತೆ ಅನ್ನೋದನ್ನು ನಾವು ಶಾಸ್ತ್ರದಿಂದ ತಿಳಿಯಬಹುದು. ಹಾಗೆಯೇ ಮಕರ ಸಂಕ್ರಮಣ ಅನ್ನೋದು ನಿಮಗೆಲ್ಲರಿಗೂ ತಿಳಿದಿದೆ. ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಹಾಕಿ ವ್ರತವನ್ನು ಮಾಡ್ತಾರೆ. ಈ ರೀತಿ ವ್ರತವನ್ನು ನೀವು ಆಚರಿಸಿ 48 ದಿನಗಳು ಅಥವಾ 41 ದಿನಗಳು ನಿಮ್ಮ ಒಂದು ಅನುಕೂಲಕ್ಕೆ ಮತ್ತು ನಿಮ್ಮ ಮನೋ ಇಚ್ಛೆಗೆ ಸರಿಯಾಗಿ ಆ ದಿನಗಳನ್ನು ನೀವು ತೆಗೆದುಕೊಂಡು ಈ ಮಕರ ಸಂಕ್ರಮಣದ ಈ ಒಂದು ಕಾಲದಲ್ಲಿ ಹಿಂದೆ ಮುಂದೆ ಈ ಒಂದು ಮಾಸದಲ್ಲಿ ಪುಷ್ಯ ಮಾಸದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಹಾಕೋದ್ರಿಂದ ಶನಿ ದೋಷದ ಪ್ರಭಾವವು ಕಡಿಮೆಯಾಗುತ್ತೆ ಅನ್ನೋದನ್ನು ನಾವು ನಮ್ಮ ಒಂದು ಪೌರಾಣಿಕವಾಗಿ ಶಾಸ್ತ್ರಗಳಿಂದ ತಿಳಿಯಬಹುದು. ಈ ರೀತಿ ಶನಿಯು ಬದಲಾವಣೆ ಆಗ್ತಾ ಇರೋದ್ರಿಂದ ಯಾರಿಗೆಲ್ಲ ಸಾಡೆ ಸಾತಿ ಮತ್ತು ಅಷ್ಟಮ ಶನಿ ಪ್ರಭಾವ, ಪಂಚಮ ಶನಿ ಪ್ರಭಾವ ಇದೆಲ್ಲದರ ಆರಂಭ ಯಾವ ರಾಶಿಗಳಿಗೆ ಆಗುತ್ತೆ, ಆ ಕುಟುಂಬಗಳಲ್ಲಿ ಪುರುಷರು ಮುಖ್ಯವಾಗಿ ಇಂತಹ ವಯಸ್ಸಾದವರು ಇಂತಹ ಒಂದು ವ್ರತವನ್ನು ನೀವು ಮಾಡೋದ್ರಿಂದ ವಿಶೇಷವಾದಂತಹ ಶನಿ ಪ್ರಭಾವವು ಕಡಿಮೆಯಾಗುತ್ತೆ ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಹಾಗಾಗಿ ಎಲ್ಲರೂ ಈ ಸಂಬಂಧಪಟ್ಟಂತೆ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು, ತಿಳಿಯದಿದ್ದರೆ ನೀವು ನನಗೆ ಮೆಸೇಜ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಈ ಪ್ರಕಾರವಾಗಿ ತಿಳಿದುಕೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿಯತ್ತ, ರಕ್ಷೆಯತ್ತ ನೀವೇ ಕೊಂಡೊಯ್ಯಬೇಕಾಗಿದೆ. ಬಹಳಷ್ಟು ಸಂದರ್ಭಗಳಲ್ಲಿ ಈ ರೀತಿ ಪರಿಹಾರಗಳನ್ನು ನಾನು ಅವರಿಗೆ ನೀಡ್ತೇನೆ. ಜನರು ಬಹಳ ಸಂತೋಷದಿಂದ, ಕೆಲವರು ಭಕ್ತಿಯಿಂದ ಒಪ್ಪಿಕೊಳ್ತಾರೆ. ಈ ಥರ ಮಾಡೋದ್ರಿಂದ ಅದು ನಿಮಗೆ ಮಾನಸಿಕವಾಗಿ ಬಹಳ ಸದೃಢರನ್ನಾಗಿಸುತ್ತದೆ ಮತ್ತು ಬರುವಂತಹ ಸಮಸ್ಯೆಗಳಿಗೂ ನಿಭಾಯಿಸುವಲ್ಲಿ ಮಾನಸಿಕವಾಗಿ ನಿಮ್ಮನ್ನು ನೀವು ತಯಾರಿ ಮಾಡಿಕೊಂಡ ಹಾಗೆ
ಆಗುತ್ತೆ. ಈ ರೀತಿ ಮನೋ ಸಾಮರ್ಥ್ಯವನ್ನು ಹೊಂದುವಂತಹ ಪರಿಹಾರಗಳನ್ನು ಈ ಮಾಸದಲ್ಲಿ ಮಾಡಿಕೊಳ್ಳೋದ್ರಿಂದ ವಿಶೇಷವಾದಂತಹ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಜನವರಿ ಮಾಸದಲ್ಲಿ ಅಂದರೆ ಈ ಪುಷ್ಯ ಮಾಸದಲ್ಲಿಯೇ 10ನೇ ದಿನಾಂಕವು ವೈಕುಂಠ ಏಕಾದಶಿಯು ಬರುತ್ತೆ. ಹಾಗೆಯೇ ಮಾಸದಲ್ಲಿ 2 ಏಕಾದಶಿಗಳು ಬರೋದ್ರಿಂದ 25ನೇ ದಿನಾಂಕದಂದು ಇನ್ನೊಂದು ಏಕಾದಶಿ ಬರುತ್ತೆ. ಈ ಏಕಾದಶಿಯ ಒಂದು ವಿಶೇಷತೆಯು ಇದೆ. ಹಾಗೆಯೇ ಸಂಕ್ರಾಂತಿ ಹಬ್ಬದ ವಿಶೇಷತೆಯು ಈ ಮಾಸದಲ್ಲಿ ಇದೆ. ಅದೇ ರೀತಿ ರಾಷ್ಟ್ರದ ಮಟ್ಟದಲ್ಲಿ ನಾವು ನೋಡೋದಾದರೆ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಜನವರಿ 26ರಂದು ನಮ್ಮ ಒಂದು ಭಾರತದಲ್ಲಿ ಆಚರಣೆ ಮಾಡಲಾಗುತ್ತೆ. ಹೀಗೆ ಈ ರೀತಿ ವಿಶೇಷತೆಗಳನ್ನು ಒಳಗೊಂಡಿರುವಂತಹ ಮಾಸವೂ ಆಗಿದೆ. ಈ ಮಾಸದಲ್ಲಿ ಅಂದರೆ ಪುಷ್ಯ ಮಾಸದ ನಂತರ ಮಾಘ ಮಾಸದ ಆರಂಭವೂ ಆಗಲಿದೆ. ಆ ಮಾಘ ಮಾಸದ ಆರಂಭಕ್ಕೆ ಇಲ್ಲಿ ಈ ಮಾಸವು ತಯಾರಿಯನ್ನು ನೀಡುತ್ತೆ. ನಮಗೆಲ್ಲರಿಗೂ ತಿಳಿದಿದೆ, ಮಾಘ ಮಾಸದ ವಿಶೇಷತೆಯು ತಿಳಿದಿರುತ್ತೆ. ಒಂದಿಷ್ಟರ ಮಟ್ಟಿಗಾದರೂ ಕೆಲವು ವಿಷಯಗಳು ಎಲ್ಲರಿಗೂ ತಿಳಿದಿರುತ್ತೆ. ಆ ಮಾಸಕ್ಕೆ ಈ ಮಾಸವು ಆರಂಭವನ್ನು ನೀಡಲಿದೆ. ಈ ರೀತಿ ಪುಷ್ಯ ಮಾಸದಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಆಗಬಹುದಾದಂತಹ ವಿಶೇಷತೆಗಳಿಗೆ ನೀವು ತಯಾರಿಯನ್ನು ಮಾಡಿಕೊಳ್ಬೇಕಾಗಿದೆ. ಪುಷ್ಯ ಮಾಸವು ನಿಮಗೆಲ್ಲರಿಗೂ ಸಂಪೂರ್ಣವಾಗಿ ರಕ್ಷೆಯನ್ನು ನೀಡಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುವಂತಹ, ಶುಭ ಕರ್ಮಗಳು ಫಲಿಸುವಂತಹ ಫಲವನ್ನು ನೀಡುವುದಾಗಲಿ ಅನ್ನೋದನ್ನು ನಾನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ ಪುಷ್ಯ ಮಾಸದಲ್ಲಿ 12 ರಾಶಿಗಳಿಗೆ ಸಲಹೆಯನ್ನು ನೀಡ್ತಾ ಇದ್ದೀನಿ. ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಆಗ್ಬೋದು, ಅಥವಾ ನಿಮ್ಮ ಹೆಲ್ತ್ ಕೇರ್, ನಿಮ್ಮ ಒಂದು ಸೆಲ್ಫ್ ಕೇರ್ ಹೇಗೆ ತೆಗೆದುಕೊಳ್ಬೇಕು, ಅದೇ ರೀತಿ ನೀವು ಏನಾದರೂ ಹೊಸ ಸ್ಟಾರ್ಟ್ ಮಾಡಬೇಕು, ಹೊಸದಾಗಿ ಏನಾದರೂ ಆರಂಭಿಸಬೇಕು ಅನ್ನುವವರಿಗೆ, ಮತ್ತು ನಿಮ್ಮ ಟಾರ್ಗೆಟ್ ರೀಚ್ ಆಗೋದಕ್ಕೆ ಮಾಸದ ಆರಂಭದಲ್ಲಿಯೇ ಯಾವ ರೀತಿ ತಯಾರಿ ಮಾಡ್ಕೋಬೇಕು, ಅಥವಾ ಮಾಸದ ಕೊನೆಯಲ್ಲಿ ನಿಮಗೆ ಒಳ್ಳೆಯ ಫಲವನ್ನು ಗ್ರಹಗಳು ನೀಡ್ತವೆ, ಈ ಸಂಬಂಧಪಟ್ಟಂತೆ ನಾನು ಮಾಸದ ವಿಶೇಷತೆಯೊಂದಿಗೆ 12 ರಾಶಿಗಳಿಗೆ ಸಲಹೆಯನ್ನು ನೀಡ್ತಾ ಇದ್ದೇನೆ. ಆದರೆ ಇದನ್ನು ಭವಿಷ್ಯ ಅಂತ ಕನ್ಸಿಡರ್ ಮಾಡಬಾರ್ದು. ಏಕೆಂದರೆ ನಿಖರವಾದ ಭವಿಷ್ಯವನ್ನು ತಿಳಿಯಲು, ನಿಖರವಾಗಿ ನಿಮ್ಮ ಜೀವನದಲ್ಲಿ ಆಗುಹೋಗುಗಳನ್ನು ನಿರ್ಣಯಿಸಲು ನಮಗೆ ನಿಮ್ಮ ಜನ್ಮ ಆಧಾರಿತವಾದಂತಹ ಗ್ರಹಗಳ ಫಲಗಳು ಮತ್ತು ಆ ಗ್ರಹಗಳ ವಿಷಯಗಳು ತಿಳಿದಿರಬೇಕಾಗತ್ತೆ. ಆದರೆ ಈ ಒಂದು ಗೋಚಾರದಲ್ಲಿ ಆಗಬಹುದಾದಂತಹ ಸಂಚರಿಸ್ತಾ ಇರುವಂತಹ ಗ್ರಹಗಳ ಪ್ರಭಾವದಿಂದ ನಾನು ನಿಮಗೆ ಯಾವೆಲ್ಲ ಫಲಗಳು ಸಿಗಲಿದೆ, ಯಾವ ಪ್ರಯತ್ನವನ್ನು ಮಾಡಿ ಈ ಮಾಸದ ಆರಂಭ ಮತ್ತು ಕೊನೆ ಮಧ್ಯದಲ್ಲಿ ಹೇಗಿರಬೇಕು, ಈ ಒಂದು ವಿಷಯ ಸಂಬಂಧಿತವಾಗಿ ಕೆಲವು ಸಲಹೆಗಳನ್ನು 12 ರಾಶಿಯವರಿಗೆ ನೀಡ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ನಾನು ತಿಳಿಸೋದೇನೆಂದರೆ, ನಿಮ್ಮ ಜೀವನದಲ್ಲಿ ನೀವು ನೆಮ್ಮದಿಯನ್ನು ಕಂಡುಕೊಳ್ಬೇಕು, ಉನ್ನತವಾದ ಹಂತಕ್ಕೆ ನೀವು ರೀಚ್ ಆಗಬೇಕು ಅನ್ನುವಂತಹ ಯೋಚನೆಗಳು ನಿಮ್ಮಲ್ಲಿದ್ದರೆ ನಿಮಗೆ ಒಳ್ಳೆಯ ಆಲೋಚನೆಗಳ ಉತ್ಪತ್ತಿ ಆಗಬೇಕಾಗತ್ತೆ. ಅಂದರೆ ಆ ಆಲೋಚನೆಗಳು ಸ್ಪಷ್ಟತೆಯಿಂದ ಇರಬೇಕಾಗತ್ತೆ. ಯಾವಾಗ ನಿಮ್ಮ ಆಲೋಚನೆಗಳಲ್ಲಿ ಕ್ಲಾರಿಟಿ ಇರುತ್ತೆ, ಆಗ ನೀವು ಅವುಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆಯ ಆಲೋಚನೆಗಳು ಎಲ್ಲರಿಗೂ ಬರೋದಕ್ಕೆ ಸಾಧ್ಯವಿಲ್ಲ. ಇದು ಸ್ಪರ್ಧಾಯುಗ, ಇದು ಆಧುನಿಕವಾದಂಥ ಯುಗ. ಇಲ್ಲಿ ಎಲ್ಲದಕ್ಕೂ ಪೈಪೋಟಿ ಇದೆ ಅನ್ನೋದನ್ನು ನೀವು ತಿಳಿದಿದ್ದೀರಿ. ಹಾಗಾಗಿ ಪ್ರತಿ ವ್ಯಕ್ತಿಯಲ್ಲಿಯೂ ಭಾವ ವಿಕಾಸ, ಬುದ್ಧಿ ವಿಕಾಸ, ಮಾನಸಿಕ ವಿಕಾಸ ಆಗಬೇಕಾಗುತ್ತೆ. ಹಾಗೆ ಇದ್ದವರಲ್ಲಿ ಮಾತ್ರವೇ ಒಳ್ಳೆ ಆಲೋಚನೆಗಳು ಬರಲು ಸಾಧ್ಯವಿದೆ. ಆ ಆಲೋಚನೆಯಲ್ಲಿ ಬಂದಂತಹ ಯಾವುದೇ ವಿಷಯ ಆಗ್ಬೋದು ಕಾರ್ಯರೂಪಕ್ಕೆ ಬರೋದಕ್ಕೆ ಸಾಧ್ಯವಿದೆ. ಕಾರ್ಯರೂಪ ಅಂದರೆ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನ, ಬಲ, ಸಾಮರ್ಥ್ಯದಿಂದ ನೀವು ಕೆಲಸವನ್ನು ಮಾಡ್ತೀರ. ಆ ಒಂದು ಕೆಲಸದ ಮಾರ್ಗದಲ್ಲಿ
ನಿಮ್ಮ ಹವ್ಯಾಸ ಸರಿ ಇಲ್ಲ ಅಂದಾಗಲೂ ನೀವು ವಿಫಲರಾಗುವಂತಹ ಹೆಚ್ಚಿನ ಸಾಧ್ಯತೆ ಇದೆ. ಮನುಷ್ಯನಿಗೆ ಒಳ್ಳೆ ಅಭ್ಯಾಸಗಳು ಇರಬೇಕಾಗುತ್ತೆ. ಹಾಗೆಯೇ ಇದರ ಜೊತೆಗೆ ನಿಮ್ಮ ಕ್ಯಾರೆಕ್ಟರ್ ಸರಿ ಇರಬೇಕಾಗುತ್ತೆ. ಏಕೆಂದರೆ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನೀವೊಂದು ಒಳ್ಳೆಯ ಪದವಿ, ಒಳ್ಳೆಯ ಸ್ಥಾನಕ್ಕೆ ಹೋದಾಗಲೂ ನಿಮ್ಮ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದಾಗ ಅಲ್ಲಿ ನೀವು ಕೆಳಗಿಳಿಯುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ. ದೊಡ್ಡ ದೊಡ್ಡ ಪದವಿಗಳಲ್ಲಿ ಇದ್ದವರನ್ನು ನೀವು ನೋಡ್ಬೋದು. ಹಾಗೆ ಪ್ರತಿ ಮನುಷ್ಯನಿಗೂ ನಾನು ತಿಳಿಸೋದೇನೆಂದರೆ, ನಿಮ್ಮ ಹವ್ಯಾಸ ಮತ್ತು ನಿಮ್ಮ ಕ್ಯಾರೆಕ್ಟರ್ ಸರಿ ಇರಬೇಕಾಗುತ್ತೆ. ಇದಕ್ಕೂ ಮೀರಿದ್ದೊಂದು ಡೆಸ್ಟಿನಿ ಅನ್ನೋದು ಇದೆ. ಆ ಡೆಸ್ಟಿನಿ ನೀವು ಅಂದ್ಕೊಂಡಿದ್ದೀರಾ, ಡೆಸ್ಟಿನಿ ಅನ್ನೋದು ಇದೆ, ವಿಧಿ ಹಣೆಬರ ಇದ್ದಾಗೆ ಆಗುತ್ತೆ. ಹೌದು, ಖಂಡಿತವಾಗಿಯೂ ಆಗುತ್ತೆ. ಈ ಹಣೆಬರ ಇದ್ದಾಗೆ ಆಗಬೇಕು ಅಂದರೆ ನಿಮಗೆ ಒಳ್ಳೆಯ ಆಲೋಚನೆಗಳು ಮತ್ತು ಅದು ಕಾರ್ಯರೂಪಕ್ಕೆ ಬರುವುದಕ್ಕೂ ಮತ್ತು ನಿಮ್ಮಲ್ಲಿ ಒಳ್ಳೆಯ ಅಭ್ಯಾಸಗಳು ಇರುವುದಕ್ಕೂ, ನಿಮ್ಮ ಒಳ್ಳೆಯ ಗುಣನಡತೆಗಳು ಇರುವುದಕ್ಕೂ, ಇದೆಲ್ಲದಕ್ಕೂ ಪ್ರಕೃತಿಯೇ ನಿಮಗೆ ಸಹಾಯಕವಾಗಿ ನಿಲ್ಲಲಿದೆ. ಪ್ರಕೃತಿ ದೇವರು ಅನ್ನೋದನ್ನು ಇಲ್ಲಿ ನೀವು ನಂಬಬೇಕು. ಎಲ್ಲ ವಿಷಯಗಳು ಆಗುವುದು, ಎಲ್ಲ ಸಾಧನೆಯೂ ನಡೆಯುವುದು ಪ್ರಕೃತಿಯಲ್ಲೇ ಆಗಿದೆ. ಈ ಪ್ರಕೃತಿ ನಿಮಗೆ ಸಹಾಯವನ್ನು ಮಾಡಿದರೆ ಮಾತ್ರ ನೀವು ನಿಮ್ಮ ಗೋಲ್ ಆಗ್ಬೋದು, ನಿಮ್ಮ ಟಾರ್ಗೆಟ್ ಆಗ್ಬೋದು, ನಿಮ್ಮ ಏನೇ ಇದ್ದರೂ ಅದನ್ನು, ಆ ಡೆಸ್ಟಿನಿಯನ್ನು ನೀವು ರೀಚ್ ಮಾಡಲು ಸಾಧ್ಯವಿದೆ. ಮತ್ತು ಯಾವ ಹಂತದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ನಿಮಗೆ ಸಹಾಯಕಾರಿ, ನಿಮ್ಮ ಯಾವುದೇ ಒಂದು ವಿಷಯದಲ್ಲಿ ನಿಮಗೆ ಕ್ಲಾರಿಟಿ ಇಲ್ಲದಾಗ, ಸ್ಪಷ್ಟತೆ ನಿಮ್ಮಲ್ಲಿ ಇಲ್ಲದೆ ಇರುವಾಗ ಜ್ಯೋತಿಷ್ಯ ಶಾಸ್ತ್ರ ನಿಮಗೆ ಸಹಾಯವನ್ನು ಮಾಡುತ್ತೆ. ಮತ್ತು ಯಾವ ಮಾರ್ಗದಲ್ಲಿ, ಯಾವ ಯೋಜನೆಯಲ್ಲಿ ಇದ್ದೀರಾ, ಇದು ಸರಿ ಇದೆಯೋ ಇದು ತಪ್ಪಿದೆಯೋ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ಸರಿ ಮಾಡುತ್ತೆ. ಈ ರೀತಿ ಜ್ಯೋತಿಷ್ಯ ಶಾಸ್ತ್ರ ನಿಮ್ಮ ಜೀವನಕ್ಕೆ ಸಪೋರ್ಟಿವ್ ಆಗಿ, ಒಂದು ಮಾರ್ಗದರ್ಶನವಾಗಿ, ಒಂದು ಗುರುವಾಗಿ ಜ್ಯೋತಿಷ್ಯ ಶಾಸ್ತ್ರವೇ ನಿಮ್ಮನ್ನು ನಡೆಸಲಿದೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅದರದ್ದೇ ಆದಂತಹ ಮಹತ್ವವು ಇಲ್ಲಿ ಇದೆ. ಈ ಮಾಸದಲ್ಲಿ 12 ರಾಶಿಗಳಿಗೆ ಕೆಲವು ವಿಷಯಗಳನ್ನು ನಾನು ತಿಳಿಸಿದ್ದೇನೆ. ನೆಕ್ಸ್ಟ್ ಮಂತ್ನಿಂದ ಸರಿಯಾಗಿ ವಿಭಿನ್ನವಾಗಿ ನಿಮಗೆ ಸಹಾಯ ಆಗುವಂತೆ ಸಲಹೆ ನೀಡುವ ಪ್ರಯತ್ನ ನಾನು ಮಾಡ್ತೇನೆ. ಹೊಸ ಆರಂಭಗಳು, ಹೊಸ ಬದಲಾವಣೆಗಳು, ನಿತ್ಯ ನೀವು ಹಣವನ್ನು ಹಾಕಿ ನಿತ್ಯ ನೀವು ಜೀವಿಸಬೇಕಾದವರಿಗೆ ವಿಭಿನ್ನ ರೀತಿಯಲ್ಲಿ ಸಲಹೆ ನೀಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈಗ ತಿಳಿಸಿರೋದು ಗೋಚಾರದ ಫಲಗಳು ಮಾತ್ರ ಆಗಿದೆ. ನಿಮಗೆ ನಿಖರವಾದಂತಹ ಫಲಗಳನ್ನು ತಿಳಿದುಕೊಳ್ಬೇಕು ಅಂದರೆ ನಿಮ್ಮ ಜನ್ಮ ಜಾತಕವನ್ನು ಗ್ರಹಗಳ ಆಧಾರಿತವಾಗಿ ಪರಿಶೀಲಿಸಬೇಕಾಗತ್ತೆ. ಈಗ ತಿಳಿಸಿರುವುದನ್ನು ನೀವು ಇಷ್ಟ ಇದ್ದರೆ ನೋಡಿ, ಇಲ್ಲ ಅಂದರೆ ನೀವು ಖಂಡಿತ ನೋಡಬೇಡಿ. ಆದರೆ ಮುಂದುವರೆದು ನಾನು 12 ರಾಶಿಗಳಿಗೆ ಫಲಗಳನ್ನು ತಿಳಿಸಿದ್ದೇನೆ, ನೀವು ಮುಂದುವರೆದು ನೋಡಬಹುದು. ಮೇಷರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಕುಜಗ್ರಹವು ನೀಚ ಆಗಿ ವಕ್ರ ಆಗಿರೋದ್ರಿಂದ ನಿಮ್ಮ ಎನರ್ಜಿ ಲೆವೆಲ್ ಡೌನ್ ಇರುತ್ತೆ, ಮೈಂಡ್ ಅನ್ಸ್ಟೇಬಲ್ ಇರುತ್ತೆ. ಅಂದರೆ ಮಾನಸಿಕವಾದಂಥ ಪ್ರಭಾವ ನಿಮಗೆ ಅಷ್ಟು ಸ್ಟೇಬಲ್ ಆಗಿರೋದಿಲ್ಲ. ಈ ರೀತಿ ಮನಸ್ಸಿನ ಪ್ರಭಾವವು ಇರುತ್ತೆ. ಯಾವಾಗಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಅದರಿಂದ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯದಾಗಬೇಕಂದ್ರೆ ನಿಮ್ಮ ಮನಸ್ಸು ಸರಿಯಾಗಿರಬೇಕಾಗತ್ತೆ. ಅದಕ್ಕಾಗಿ ಮಾನಸಿಕವಾದಂಥ ಪ್ರಭಾವವನ್ನು ಸರಿಪಡಿಸ್ಕೋಬೇಕಾಗತ್ತೆ ನೀವು. ಅಂದರೆ ನಿಮ್ಮ ಮನಸ್ಸು ಏನು ಅಂದರೆ ನೆಗೆಟಿವಿಟಿಯನ್ನು ಯೋಚಿಸ್ತಾ ಇದೆ, ಎಲ್ಲಿ ನಿಮಗೆ ಕೊರತೆಗಳು ಆಗ್ತಾ ಇದೆ ಅದನ್ನು ನೀವು ಸರಿಪಡಿಸ್ಕೋಬೇಕಾಗತ್ತೆ. ನೆಗೆಟಿವಿಟಿಯಿಂದ ನೀವು ಹೊರಗೆ ಬಂದು ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕಾಗತ್ತೆ. ಜೀವನದಲ್ಲಿ ಯಾವಾಗಲೂ ಎಲ್ಲವೂ ಸರಿ ಇರೋದಿಲ್ಲ. ಹಾಗಾಗಿ ಎಲ್ಲಿ ಯಾವುದನ್ನು ಹೇಗೆ ನಾವು ಸರಿಪಡಿಸ್ಕೋಬೇಕು ಅದರಿಂದ ನಾವು ಸರಿಪಡಿಸ್ಕೊಂಡು ನಾವು ನೆಮ್ಮದಿಯನ್ನು ಮತ್ತು ಮನಸ್ಸನ್ನು ಶಾಂತವಾಗಿ ಇರಿಸಿಕೊಳ್ಳುವಂತಹ ಮತ್ತು ತಾಳ್ಮೆಯಿಂದ ಇರಿಸಿಕೊಳ್ಳುವಂತಹ, ಮನಸ್ಸನ್ನು ಸಾಮರ್ಥ್ಯವನ್ನು ಗೊಳಿಸುವಂತಹ ಮಾರ್ಗವನ್ನು ನೀವು ಕಂಡ್ಕೋಬೇಕಾಗತ್ತೆ. ಮಾನಸಿಕ ಪ್ರಭಾವ ಚೆನ್ನಾಗಿದ್ದಾಗ ನಿರ್ಧಾರಗಳು ಸರಿ ಇರುತ್ತೆ, ಭವಿಷ್ಯದಲ್ಲಿ ಒಳ್ಳೆಯ ರಿಸಲ್ಟ್ ಕೊಡುತ್ತೆ.
ಕುಜಗ್ರಹ ನೀಚ ಆಗಿರೋದ್ರಿಂದ ಅಂದರೆ ರೀತಿ ಹೇಗಿರ್ತೀರಾ ಅಂದರೆ ವ್ಯಕ್ತಿತ್ವದಲ್ಲಿ ರೆಡಿ ಟು ಫೈಟ್ ಅನ್ನೋ ಥರ ಇರ್ತೀರ. ಕೋಪ ಕಡಿಮೆ ಮಾಡ್ಕೋಬೇಕು. ಈ ಆ್ಯಂಗರ್ ಇಶ್ಯೂಸ್ ಏನಿರುತ್ತೆ ಅದನ್ನು ನೀವು ಯಾವಾಗಲೂ ನೀವು ಕಡಿಮೆ ಮಾಡಿಕೊಳ್ಳೇಬೇಕಾಗತ್ತೆ. ಅದಕ್ಕಾಗಿ ಧ್ಯಾನವನ್ನು ನೀವು ಮಾಡಿ, ಹಾಗೆ ಲಾಂಗ್ ಬ್ರೀತಿಂಗ್ ತೆಗೆದುಕೊಳ್ಳುವಂಥದ್ದು, ಹಾಗೆ ಮನಸ್ಸನ್ನು ಶಾಂತಗೊಳಿಸುವಂಥದ್ದು, ಈ ರೀತಿ ನೀವು ಆರೋಗ್ಯಕರಕ್ಕಾಗಿ ಇದನ್ನು ಮಾಡೋದ್ರಿಂದ ನಿಮಗೆ ಅನುಕೂಲಗಳು ಆಗುತ್ತೆ. ಹಾಗೆ ಚತುರ್ಥ ಸ್ಥಾನದಲ್ಲಿ ಕುಜ ನೀಚ ಆಗಿರೋದ್ರಿಂದ, ಅಲ್ಲಿ ವಕ್ರ ಆಗಿರೋದ್ರಿಂದ, ಅಂದರೆ ಗೃಹಸ್ಥಾನ, ಅಲ್ಲಿ ಸಮಸ್ಯೆಗಳು, ತಾಯಿ ವಾತ್ಸಲ್ಯದಲ್ಲಿ ಕೊರತೆಗಳು, ತಾಯಿಗೆ ಆರೋಗ್ಯ ಸಮಸ್ಯೆಗಳು ಆಗಬಹುದು, ಅಥವಾ ಮನಸ್ತಾಪವು ನಿಮಗೆ ಆಗಬಹುದು. ಹಾಗೆಯೇ ಮತ್ತು ನಿದ್ರಾಹೀನತೆ, ನಿಮಗೆ ನಿದ್ರೆ ಬರೋದಿಲ್ಲ ರಾತ್ರಿ, ಇಂತೆಲ್ಲ ಸಮಸ್ಯೆಗಳು ಆಗುತ್ತೆ. ಅಂದರೆ ಗೃಹಸ್ಥಾನ, ಹೋಮ್ಲ್ಯಾಂಡ್ ಸಮಸ್ಯೆಗಳು, ಸಿವಿಲ್ ಸಮಸ್ಯೆಗಳು, ಇಲ್ಲಿ ಇದೆಲ್ಲದಕ್ಕೂ ಅಲ್ಲಿ ಕುಜ ಒಳ್ಳೆಯ ಶುಭವನ್ನು ನೀಡೋದಿಲ್ಲ. ಅದೇ ರೀತಿ ರಾಶ್ಯಾಧಿಪತಿ ನೀಚ ಆದಾಗ ಅನಾರೋಗ್ಯಗಳು ಇರುತ್ತೆ. ಅಂದರೆ ಆ ವ್ಯಕ್ತಿಗೆ ಮಾನಸಿಕ ಪ್ರಭಾವ ಮತ್ತು ದೇಹ ಆರೋಗ್ಯವು ಕೆಡುತ್ತೆ. ಆದರೆ ಇಲ್ಲಿ ಕುಜ ವಕ್ರ ಆಗಿರೋದ್ರಿಂದ ಕೆಲವೊಂದು ಸಮಸ್ಯೆಗಳು ಅವಾಯ್ಡ್ ಆಗುತ್ತೆ. ಯಾವುದೇ ಗ್ರಹ ನೀಚನಾಗಿ ವಕ್ರ ಆದಾಗ ಕೆಲವು ಸಮಸ್ಯೆಗಳು ಇಲ್ಲಿ ನಿಲ್ಲುತ್ತೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದಿಂದ ನಾವು ತಿಳಿಬಹುದು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವೇನಾದರೂ ವಿಫಲ ಆಗ್ತಾ ಇದ್ದೀರಾ, ನೀವು ಮಾಡಿದಂತಹ ಪ್ಲ್ಯಾನ್ ಸರಿಯಾಗಿ ಮುನ್ನಡೆಯುತ್ತಿಲ್ಲ ಅನ್ನುವಂತಹ ಒಂದು ಯೋಚನೆ ಇದ್ದರೆ ನಿಮಗೆ ಜನವರಿ 4th ನಂತರದಲ್ಲಿ ಅನುಕೂಲಗಳು ಆಗುತ್ತೆ. ಏಕೆಂದರೆ ನಿಮ್ಮ ಪ್ರಯತ್ನ ಸ್ಥಾನ, ತೃತೀಯ ಸ್ಥಾನಾಧಿಪತಿಯಾದಂತಹ ಬುಧಗ್ರಹನೂ ಈಗ ಅಷ್ಟಮದಲ್ಲಿ ಇರೋದ್ರಿಂದ 4th ನಂತರದಲ್ಲಿ ನವಮಕ್ಕೆ ಅಲ್ಲಿ ಪ್ರವೇಶ ಆಗೋದ್ರಿಂದ ಅನುಕೂಲ ಆಗುತ್ತೆ. ಮತ್ತು ನೀವು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವಂತಹ ಯಾರಿಗಾದರೂ ನೀವು ರಿಪೋರ್ಟ್ ಮಾಡಬೇಕು, ನಿಮ್ಮ ಟಾರ್ಗೆಟನ್ನು ರೀಚ್ ಮಾಡಿ ಇನ್ನೊಬ್ಬರಿಗೆ ಇಲ್ಲಿ ನೀವು ಲೀಡ್ಸ್ ಕೊಡಬೇಕಾಗುತ್ತೆ, ರೀಚ್ ಮಾಡಿಸ್ಬೇಕಾಗುತ್ತೆ. ಅಂಥವರು ನೀವಿದ್ದರೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಸೇವಾ ವೃತ್ತಿಯಲ್ಲಿರುವಂತಹ ನಿಮಗೆ ಈಗ ಕಷ್ಟ ಆಗ್ತಾ ಇರುತ್ತೆ. ಏಕೆಂದರೆ ಅಲ್ಲಿ ಬುಧಗ್ರಹನು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿ 4ನೇ ದಿನಾಂಕದಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಇಲ್ಲಿ ಫ್ರೀ ಅನಿಸುತ್ತೆ, ಅನುಕೂಲಗಳು ಆಗುತ್ತೆ. ಅದೇ ರೀತಿ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಏಕೆಂದರೆ ಸೂರ್ಯಗ್ರಹನು ಭಾಗ್ಯದಲ್ಲಿ ಸಂಚರಿಸ್ತಾ ಇದ್ದು, ಅದೇ ರೀತಿ 15ನೇ ಅಂದರೆ ಸಂಕ್ರಮಣದ ನಂತರದಲ್ಲಿ ಸೂರ್ಯಗ್ರಹ ದಶಮದಲ್ಲಿ ಸಂಚಾರ ಆಗೋದ್ರಿಂದ ಇಲ್ಲಿ ಸೂರ್ಯ ನವಮದಲ್ಲಿಯೂ ಒಳ್ಳೆಯ ಫಲ ನೀಡ್ತಾರೆ, ಹಾಗೆ ದಶಮದಲ್ಲಿಯೂ ಒಳ್ಳೆಯ ಫಲ ನೀಡ್ತಾರೆ. ಯಾವುದೇ ಒಂದು ಕೆಲಸ ಕಾರ್ಯಗಳಿಗೂ ತೊಂದರೆಗಳು, ಸಮಸ್ಯೆಗಳು ಇರೋದಿಲ್ಲ, ಒಳ್ಳೆಯದೇ ಆಗುತ್ತೆ. ಅದೇ ರೀತಿ ಸಪ್ತಮ ಸ್ಥಾನಾಧಿಪತಿ ಮತ್ತು ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಶುಕ್ರಗ್ರಹ ಪಾಲುದಾರಿಕೆ, ಪತ್ನಿ, ಪಾರ್ಟ್ನರ್ಶಿಪ್, ವ್ಯಾಪಾರ ವ್ಯವಹಾರಗಳನ್ನು ಸೂಚಿಸುವಂತಹ ಸ್ಥಾನಾಧಿಪತಿಯು ಲಾಭಸ್ಥಾನದಲ್ಲಿ ಸಂಚರಿಸೋದ್ರಿಂದ, ಲಾಭಸ್ಥಾನಾಧಿಪತಿ ಲಾಭದಲ್ಲೇ ಇರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಲಾಭ ಆಗುತ್ತೆ. ಪತ್ನಿಯಿಂದಲೂ ಲಾಭವನ್ನು ಪಡೆದುಕೊಳ್ತೀರ, ಧನಾಭಿವೃದ್ಧಿ ಆಗುತ್ತೆ. ಆದರೆ ನಿಮ್ಮ ಒಂದು ಮಾನಸಿಕ ಪ್ರಭಾವವೇ ಸರಿ ಇರೋದಿಲ್ಲ. ಇದನ್ನು ಸರಿಪಡಿಸ್ಕೊಳ್ಳಿ. ಮೇಷರಾಶಿಯವರು ಧ್ಯಾನವನ್ನು ಮಾಡಿ, ಧ್ಯಾನವನ್ನು ಮಾಡುತ್ತಾ ದೀರ್ಘಕಾಲದ ಒಂದು ಬ್ರೀತ್ ತೆಗೆದುಕೊಳ್ಳುವುದು, ಹೊರಹಾಕುವುದು, ಹೀಗೆ ಮಾಡ್ತಾ ಇದ್ದಾಗ ಮನಸ್ಸಿನಲ್ಲಿ ಶಾಂತಿ ಅನ್ನೋದು ನಿರ್ಮಾಣ ಆಗುತ್ತೆ. ಅದರಿಂದ ನಿಮಗೆ ನಿಮ್ಮ ಆರೋಗ್ಯದ ಮೇಲೆ, ನೆಮ್ಮದಿಯ ಮೇಲೆ ಇದರ ಪ್ರಭಾವ ಆಗೋದ್ರಿಂದ ನಿಮ್ಮ ಒಂದು ಡೆವಲಪ್ಮೆಂಟ್ಗೆ ಇದು ಕಾರಣ ಆಗುತ್ತೆ. ಮೇಷರಾಶಿಯವರಿಗೆ ಶುಭವಾಗಲಿ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಶುಕ್ರಗ್ರಹ ದಶಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ, ಅಂದರೆ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಕರ್ಮಸ್ಥಾನಾಧಿಪತಿಯಾದಂತಹ ಶನಿಗ್ರಹದೊಂದಿಗೆ ಅಲ್ಲಿ ಸಂಚರಿಸೋದ್ರಿಂದ ನೀವು ಹಾರ್ಡ್ ವರ್ಕ್ ಮಾಡುವಂತೆ ಆಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುನ್ನಡಿತೀರಾ. ಅಂದರೆ ನಿಮ್ಮ ಒಂದು ಉನ್ನತಿ ಅಥವಾ ಸಾಧನೆ ಏನೇ ಇರ್ಬೋದು, ಕೆಲಸ ಕಾರ್ಯಗಳಲ್ಲಿ ಯಾವುದರ ಮಟ್ಟಿಗೆ ನೀವು ಮುನ್ನಡಿತೀರಾ ಅಂದರೆ
ನಿಮ್ಮ ಸುಖವನ್ನು ಲೆಕ್ಕಿಸದೆ ಅದನ್ನು ಮರೆತು ನೀವು ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯುವಂತಾಗುತ್ತೆ. ಏಕೆಂದರೆ ಆ ಸ್ಥಾನವನ್ನು ದಶಮದಿಂದ ಶುಕ್ರ ವೀಕ್ಷಣೆ ಮಾಡ್ತಾರೆ, ಸುಖ ಸ್ಥಾನವನ್ನು. ಮತ್ತು ಆ ಸ್ಥಾನಾಧಿಪತಿಯಾದಂತಹ ರವಿಗ್ರಹ, ಸೂರ್ಯಗ್ರಹನು ಅಷ್ಟಮದಲ್ಲಿ ಇರೋದ್ರಿಂದ ಇಲ್ಲಿ ನೆಮ್ಮದಿಗೆ ಇಲ್ಲಿ ಸ್ವಲ್ಪ ಧಕ್ಕೆ ಆಗುತ್ತೆ, ಆದರೆ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯುವಂತೆ ಆಗುತ್ತೆ. ಹಾಗೆ ನಿಮ್ಮ ಒಂದು ವ್ಯವಹಾರಗಳಲ್ಲಿ ಬರುವಂತಹ ಧನ ಆದಾಯದಲ್ಲಿ ನಿಮಗೆ 4ನೇ ದಿನಾಂಕದವರೆಗೆ, ಜನವರಿ ಮಾಸದ 4ನೇ ದಿನಾಂಕದವರೆಗೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಆ ನಂತರದಲ್ಲಿ ನಿಮ್ಮ ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಬುಧಗ್ರಹನು, ಪಂಚಮ ಸ್ಥಾನಾಧಿಪತಿಯಾದಂತಹ ಬುಧಗ್ರಹನು ಅಷ್ಟಮದಲ್ಲಿ ಸಂಚರಿಸ್ತಾರೆ. ಈ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದುಕೊಳ್ಳುವವರು ನಿತ್ಯಲೂ ಶೇರ್ ವ್ಯವಹಾರದಲ್ಲಿ ಡೈಲಿ ಬೇಸಿಸ್ ನೀವು ವರ್ಕ್ ಮಾಡುವವರು ಯಾರಾದರೂ ಇದ್ದರೆ, ನಿಮಗೆ ಈ 4ನೇ ದಿನಾಂಕದಿಂದ 24 ಅಂದರೆ 24ನೇ ದಿನಾಂಕದವರೆಗೆ ಬುಧಗ್ರಹನು ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ಬರುವಂಥ ಆದಾಯ ನಿಮಗೆ ಸ್ಟ್ರಕ್ ಆಗ್ಬೋದು, ಏನಾದರೂ ಸಮಸ್ಯೆಗಳು ಆಗ್ಬೋದು. ಅಂದರೆ ಜನವರಿ ಮಾಸದ 4th ಚೆನ್ನಾಗಿದೆ. ಆನಂತರ 20 ಡೇಸ್ ಧನಸ್ಸು ರಾಶಿಯಲ್ಲಿ ಅಷ್ಟಮದಲ್ಲಿ ಬುಧಗ್ರಹ ಸಂಚರಿಸೋದ್ರಿಂದ ಅಲ್ಲಿ ಧನದ ಆದಾಯಕ್ಕೆ ಬರುವುದಕ್ಕೆ ಏನಾದರೂ ಅಡೆತಡೆಗಳು ಆಗುತ್ತೆ. ಆ ನಂತರದಲ್ಲಿ 24ನೇ ದಿನಾಂಕ, ಜನವರಿ 24ನೇ ದಿನಾಂಕದಿಂದ ಬುಧಗ್ರಹನು ನವಮಕ್ಕೆ ಹೋಗೋದ್ರಿಂದ, ಅಂದರೆ ಮಂತ್ ಎಂಡಲ್ಲಿ ನಿಮಗೆ ಇಲ್ಲಿ ಬುಧಗ್ರಹ ಭಾಗ್ಯದಲ್ಲಿ ಸಂಚರಿಸೋದ್ರಿಂದ ಅನುಕೂಲಗಳು ಆಗುತ್ತೆ ವೃಷಭ ರಾಶಿಯವರಿಗೆ. ಅದೇ ರೀತಿ ಸೂರ್ಯಗ್ರಹವು ಚತುರ್ಥ ಅಂದರೆ ಸುಖ ಸ್ಥಾನಾಧಿಪತಿಯಾಗಿ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ನಿಮಗೆ ನೆಮ್ಮದಿ ಇರೋದಿಲ್ಲ ಅಂತ ಇಲ್ಲಿ ತಿಳಿಸಿದೆ. ಈ ಗ್ರಹವು ಜನವರಿ ಮಕರ ಸಂಕ್ರಾಂತಿಯ ನಂತರದಲ್ಲಿ, ಅಂದರೆ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆದಾಗ ಇಲ್ಲಿ ನಿಮಗೆ ನೆಮ್ಮದಿಯಿಂದ ಇರುವಂತೆ ಆಗುತ್ತೆ. ಬದಲಾವಣೆ ಆಗುತ್ತೆ. ಈ ಒಂದು ಗ್ರಹಗಳ ಬದಲಾವಣೆಯಿಂದ ವೃಷಭ ರಾಶಿಯವರಿಗೆ ಇನ್ನೂ ಉಳಿದಂತೆ ಯಾವುದೇ ಒಂದು ಸಮಸ್ಯೆಗಳು ಇರೋದಿಲ್ಲ. ರಾಶ್ಯಾಧಿಪತಿಯು ದಶಮದಲ್ಲಿ ಸಂಚರಿಸೋದ್ರಿಂದ ಈ ಮಾಸದ ಕೊನೆಯಲ್ಲಿ, ಅಂದರೆ ಜನವರಿ ಮಾಸದ ಕೊನೆಯಲ್ಲಿ ರಾಶ್ಯಾಧಿಪತಿಯು ಲಾಭಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಲಾಭಸ್ಥಾನದಲ್ಲಿ ಸಂಚರಿಸುವಾಗ ಫಲವು ಬದಲಾವಣೆಯಾಗುತ್ತೆ. ಅದನ್ನು ಮಾಘ ಮಾಸದ ಫಲಗಳಲ್ಲಿ ನಾನು ತಿಳಿಸಿಕೊಡ್ತೇನೆ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳು ಮುನ್ನಡೆಯುತ್ತೆ. ಈ ಮಧ್ಯದ ಒಂದು ಭಾಗದಲ್ಲಿ ಬರುವಂಥ ಆದಾಯವು ನಿಮಗೆ ಸ್ಟ್ರಕ್ ಆಗುವಂಥದ್ದು, ಅಡೆತಡೆ ಆಗುವಂಥದ್ದು. ಇನ್ನುಳಿದಂತೆ ರಾಶ್ಯಾಧಿಪತಿಯೇ ಅಲ್ಲಿ ಒಂದು ಶುಭ, ಅಂದರೆ ದಶಮದಲ್ಲಿ ಸಂಚರಿಸುವಾಗ ಯಾವುದೇ ಸಮಸ್ಯೆಗಳು ಇರೋದಿಲ್ಲ, ಕೆಲಸ ಕಾರ್ಯಗಳು ಮುನ್ನಡೆಯುತ್ತೆ. ವೃಷಭ ರಾಶಿಯವರಿಗೆ ಶುಭವಾಗಲಿ. ಮಿಥುನ ರಾಶಿಯವರಿಗೆ ಜನವರಿ ಮಾಸದ ಪ್ರಾರಂಭದ 4 ದಿನಗಳು ರಾಶ್ಯಾಧಿಪತಿಯಾದಂತಹ ಬುಧಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಕೆಲಸ ಕಾರ್ಯಗಳು ಅಲ್ಲಿ ಸರಿಯಾಗಿ ನಡೆಯುವುದಿಲ್ಲ, ಅಡೆತಡೆಗಳು ಆಗುತ್ತೆ. ರಾಶ್ಯಾಧಿಪತಿಯಾದಂತಹ ಬುಧಗ್ರಹ 4 ದಿನದ ನಂತರ, ಅಂದರೆ 4th ನಂತರದಲ್ಲಿ ಧನಸ್ಸು ರಾಶಿಗೆ ಪ್ರವೇಶ ಆಗಿ ಅಲ್ಲಿ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸ್ತಾರೆ. ಅಂದರೆ ನಿಮ್ಮ ಮಾನಸಿಕ ಪ್ರಭಾವವೂ ಹೆಚ್ಚಾಗುತ್ತೆ. ಹಾಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ಇಲ್ಲಿ ಅನುಕೂಲವನ್ನು ಬುಧಗ್ರಹ ಮಾಡಿಕೊಡ್ತಾರೆ. ಅಲ್ಲಿ ಧನಸ್ಸು ರಾಶಿಯಲ್ಲಿ 20 ದಿನಗಳ ಕಾಲ ಸಂಚರಿಸ್ತಾರೆ. ಅದೇ ರೀತಿ ಮಂತ್ ಎಂಡಲ್ಲಿ ಈ ಗ್ರಹವು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆಗೋದ್ರಿಂದ ಮತ್ತೆ ಅಲ್ಲಿ ನಿಮಗೆ ಕೆಲಸ ಕಾರ್ಯಗಳಿಗೆ ಹಿನ್ನಡೆ ಆಗುತ್ತೆ. ಜನವರಿ ಮಾಸದ ಎಂಡಲ್ಲಿ 24ನೇ ದಿನಾಂಕದ ನಂತರದಲ್ಲಿ. ಹಾಗಾಗಿ ಈ ಮಧ್ಯದ ದಿನಗಳೇನಿದೆ ಅಲ್ಲಿ ರಾಶ್ಯಾಧಿಪತಿ ಸಪ್ತಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಫಾಸ್ಟಾಗಿ ಮೂವ್ ಆಗಬೇಕಾಗತ್ತೆ. ಯಾಕೆಂದರೆ ಹಿನ್ನಡೆ ಆದಾಗ ನೀವು ಪ್ರಯತ್ನ ಪಟ್ಟರೂ ಅಲ್ಲಿ ನಿಮಗೆ ಸಮಸ್ಯೆಗಳು ಆಗುತ್ತೆ, ಬೇಸರ ನಿರಾಸೆ ಆಗುತ್ತೆ. ಇಲ್ಲಿ ತೃತೀಯ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಅಷ್ಟಮದಲ್ಲಿ ಸಂಚರಿಸುವಂತಹ ಕಾಲ, ಅಂದರೆ
ಈಗ ಈ ಗ್ರಹವು ಅಲ್ಲಿ ನಿಮಗೆ ಸಪ್ತಮದಲ್ಲಿ ಸಂಚರಿಸ್ತಾ ಇದ್ದು ಯಾವುದೇ ಭಯ ಈಗ ಇರೋದಿಲ್ಲ. ಆದರೆ ಸಂಕ್ರಮಣದ ನಂತರ ಸೂರ್ಯಗ್ರಹವು ಅಷ್ಟಮದಲ್ಲಿ ಸಂಚರಿಸ್ತಾರೆ. ಅಲ್ಲಿ ಸಂಚರಿಸೋದ್ರಿಂದ ಏನಾಗುತ್ತೆ ಅಂದರೆ ಒಂದು ರೀತಿಯ ಒಳ ಮನಸ್ಸು ಭಯವನ್ನು ಪಡ್ತಾ ಇರುತ್ತೆ. ಭಯ ಪಡ್ತಾ ಇರ್ತೀರ, ಏನೋ ಒಂದು ಕಾರಣಕ್ಕೆ ಏನೋ ಪ್ರಯತ್ನ ಪಡ್ತಾ ಇರ್ತೀರ, ಒಳಗೊಳಗೆ ಭಯ ಪಡ್ತಾ ಇರ್ತೀರ. ಈ ರೀತಿಯಲ್ಲಿ ಸೂರ್ಯಗ್ರಹ ಫಲವನ್ನು ನೀಡ್ತಾರೆ. ಆ ಭಯದಿಂದ ಏನಾಗುತ್ತೆ ಅಂದರೆ ಸೂರ್ಯಗ್ರಹ ನಿಮ್ಮ ದ್ವಿತೀಯ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಅಂದರೆ ಕುಟುಂಬ, ವಾಕ್ಸ್ಥಾನ, ಧನಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಯಾವುದೋ ಒಂದು ಭಯ, ಧನದ ವಿಷಯದಲ್ಲಿ ಭಯ ಆಗ್ಬೋದು ಅಥವಾ ಕುಟುಂಬದ ವಿಷಯದಲ್ಲಿ ಭಯ ಆಗ್ಬೋದು, ಈ ರೀತಿ ಆಗುತ್ತೆ. ಈ ಒಂದು ಕಾರಣದಿಂದ ನಿಮ್ಮ ಒಂದು ಮನಸ್ಸು ಯಾವ ರೀತಿ ಇಲ್ಲಿ ಅಂದರೆ ಆಗುತ್ತೆ ಅಂದರೆ ಎಮೋಷ್ನಲ್ ಟೋನ್ ಅಂತ ಹೇಳ್ತಾರೆ. ಅಂದರೆ ಒಂದು ಎಮೋಷ್ನಲ್ ಆಗಿ ನೀವು ನಿಮ್ಮ ಸ್ವರ ಹೊರಹೊಮ್ಮುವಂತೆ, ಅಂದರೆ ಕೆಲವರು ಅಳ್ತಾ ಮಾತಾಡ್ತಾರೆ ನೋಡಿ, ಈ ರೀತಿ ಆಗುತ್ತೆ. ಅಂದರೆ ಅಲ್ಲಿ ದೌರ್ಬಲ್ಯ, ದುರ್ಬಲತೆಯನ್ನು ನೋಡ್ಬೋದು, ಅದೇ ರೀತಿ ಟೋನನ್ನು ನೋಡ್ಬೋದು, ಅಂದರೆ ವಾಯ್ಸನ್ನು ನಾವು ನೋಡ್ಬೋದು. ಈ ರೀತಿ ಆಗುತ್ತೆ. ಅಂದರೆ ಒಳ ಮನಸ್ಸು ಯಾಕೋ ಹೆದರಿಕೊಳ್ಳುವಂತೆ ಆಗುತ್ತೆ. ಹಾಗಾಗಿ ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ಪಂಚಮಾಧಿಪತಿಯಾದಂತಹ ಶುಕ್ರಗ್ರಹ ಭಾಗ್ಯದಲ್ಲಿ ಸಂಚರಿಸ್ತಾರೆ. ಅಂದರೆ ಅಂದರೆ ಮಾನಸಿಕ ಪ್ರಭಾವ, ಈ ಪ್ರಭಾವ ಬುದ್ಧಿವಂತಿಕೆ, ಈ ಒಂದು ಶುಕ್ರಗ್ರಹ ಅಲ್ಲಿ ಭಾಗ್ಯದಲ್ಲಿ ಸಂಚರಿಸೋದ್ರಿಂದ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು, ಗೆಲ್ಲಬಹುದು ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಮಿಥುನ ರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಈ ಒಂದು ಜನವರಿ ಮಾಸದಲ್ಲಿ ಮಧ್ಯದಲ್ಲಿ, ಅಂದರೆ 2ನೇ ವಾರದಲ್ಲಿ 3ನೇ ವಾರ ಮುಗಿಯೋದ್ರೊಳಗೆ ಈ ಕೆಲಸ ಕಾರ್ಯಗಳನ್ನು ನೀವು ಹೆಚ್ಚು ಪ್ರಗತಿಯಲ್ಲಿ ಮುನ್ನಡೆಸೋದ್ರಿಂದ ನಿಮಗೆ ಅನುಕೂಲಗಳು ಆಗುತ್ತೆ. ಮಾಸದ ಎಂಡಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುತ್ತೆ. ಕಷ್ಟ ಅಂತ ಅನಿಸೋಕ್ಕೆ ನಿಮಗೆ ಶುರುವಾಗುತ್ತೆ, ಏನೋ ಕೊರತೆಗಳು ಆಗುತ್ತೆ. ಹಾಗಾಗಿ ಏನೇ ಟಾರ್ಗೆಟ್ ರೀಚ್ ಇದ್ರೂ ಅಥವಾ ಏನಾದರೂ ನೀವು ಅಚೀವ್ ಮಾಡಲೇಬೇಕು, ಕೆಲಸ ಕಾರ್ಯಗಳು ಮಾಡಬೇಕು ಅಂದ್ರೂ ಮಾಸದ ಕೊನೆಯಲ್ಲಿ ಇಟ್ಕೊಳ್ಬೇಡಿ. ಅದರಿಂದ ನಿಮಗೆ ಅಲ್ಲಿ ಏನೋ ಒಂದು ರೀತಿಯ ಟೆನ್ಷನ್ ಶುರುವಾಗುವಂಥದ್ದು ಈ ರೀತಿ ಆಗುತ್ತೆ. ಈ ರೀತಿ ನಿಮ್ಮನ್ನು ನೀವು ಸರಿಯಾದ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಆಗುತ್ತೆ. ಬುಧಗ್ರಹ ಅಷ್ಟಮದಲ್ಲಿ ಸಂಚರಿಸುವಾಗ, ಬುಧಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಅಂದರೆ ಮಾಸದ ಒಳಗೆಯೇ ಬದಲಾವಣೆ ಆಗ್ತಾ ಇರ್ತಾರೆ, ಫಲಗಳು ಬದಲಾವಣೆ ಆಗುತ್ತೆ. ಮಾಘ ಮಾಸದಲ್ಲಿ ಈ ಯಾವ ರೀತಿ ಮಿಥುನ ರಾಶಿಯವರಿಗೆ ಫಲಗಳು ಇದೆ ಅನ್ನೋದನ್ನು ನಾನು ಮುಂದೆ ತಿಳಿಸ್ಕೊಡ್ತೇನೆ. ಆದರೆ ಈ ಜನವರಿ ಮಾಸದಲ್ಲಿ ನಿಮ್ಮ ತಯಾರಿ ಹೀಗಿರಬೇಕು ಅನ್ನೋದನ್ನು ನಾನು ತಿಳಿಸಿದ್ದೇನೆ. ಶುಭವಾಗಲಿ ಮಿಥುನ ರಾಶಿಯವರಿಗೆ. ಕಟಕ ರಾಶಿಯವರಿಗೆ 2025 ಜನವರಿ ಮಾಸವು ಅಷ್ಟು ಶುಭವನ್ನು ನೀಡುವಂತಹ ಮಾಸ ಅಲ್ಲ. ಅಂದರೆ ಜಾಗರೂಕರಾಗಿ ನೀವು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಇರಬೇಕಾದಂತಹ ಮಾಸವಾಗಿದೆ. ಏಕೆಂದರೆ ಕಟಕ ರಾಶಿಯಲ್ಲಿ ಕುಜಗ್ರಹ ನಿಜಾಗಿ ವಕ್ರಾಗಿ ಅಲ್ಲಿ ಸಂಚರಿಸ್ತಾ ಇರೋದ್ರಿಂದ ನಿಮ್ಮ ಆರೋಗ್ಯ, ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯದ ಮೇಲೆ ಈ ಗ್ರಹವು ಪ್ರಭಾವ ಮಾಡುತ್ತೆ. ಮತ್ತು ನಿಮ್ಮ ಪರ್ಸ್ನಾಲಿಟಿ, ವ್ಯಕ್ತಿತ್ವ, ನಡತೆ ಮೇಲೆಯೂ ಪ್ರಭಾವವನ್ನು ಮಾಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳ ಮೇಲೆಯೂ ಪ್ರಭಾವ ಆಗಲಿದೆ. ಅಂದರೆ ಶೀಘ್ರ ಕೋಪ ಬರುವಂಥದ್ದು, ಏನೋ ಒಂದು ಕಿರಿಕಿರಿ ಆಗುವಂಥದ್ದು, ಹೊರಗಿನ ಜನರೊಂದಿಗೆ ಶತ್ರುತ್ವ ಆಗುವಂಥದ್ದು, ನಿಮ್ಮ ದ್ವಿತೀಯ ಸ್ಥಾನಾಧಿಪತಿಯು ಷಷ್ಠ ಸ್ಥಾನದಲ್ಲಿರೋದ್ರಿಂದ ವಾದ ಮಾಡುವಂಥದ್ದು, ಮಾತಿನಿಂದ ವಾದಗಳು ನಡೆಯುವಂಥದ್ದು. ಏನಾಗುತ್ತೆ ನೋಡಿ, ಮಾತು ಅನ್ನುವಂಥ ವಿಷಯದಲ್ಲಿ ಕೆಲವು ಸಮಸ್ಯೆಗಳನ್ನು ಅವಾಯ್ಡ್ ಮಾಡುತ್ತೆ, ಕೆಲವು ಸಮಸ್ಯೆಗಳನ್ನು ಹುಟ್ಟು ಹಾಕಿಸುತ್ತೆ. ಹಾಗಾಗಿ ಮಾತಿನ ವಿಷಯದಲ್ಲಿ ಯೋಚಿಸಿ ನೀವು ಮಾತಾಡಬೇಕಾಗತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗೋದ್ರಿಂದ ನಿಮ್ಮ ಒಂದು ಪರ್ಸ್ನಾಲಿಟಿ, ಮನಸ್ಸಿನ ಮೇಲೆ ಈ ಪ್ರಭಾವವು ಆಗೋದ್ರಿಂದ
ಹೊಸದಾಗಿ ಆರಂಭಿಸಬಹುದಾದಂತಹ ಕೆಲಸ ಕಾರ್ಯಗಳನ್ನು ಒಂದಿಷ್ಟು ದಿನಗಳು ಮುಂದೆ ಹಾಕೋದ್ರಿಂದ ನಿಮಗೆ ಮುಂದೆ ಆಗುವ ಕೆಲಸದಿಂದ ಒಳ್ಳೆಯ ರಿಸಲ್ಟನ್ನು ನೀವು ನೋಡಬಹುದು. ಹಾಗೆಯೇ ನಿಮ್ಮ ಸುಖ ಸ್ಥಾನಾಧಿಪತಿಯು ಅಂದರೆ ಶುಕ್ರಗ್ರಹನು ಅಷ್ಟಮದಲ್ಲಿರೋದ್ರಿಂದ ನಿಮಗೆ ಕೊರತೆ ಆಗುತ್ತೆ. ಮನೆಯಲ್ಲೂ ನೆಮ್ಮದಿ ಇರೋದಿಲ್ಲ, ಹಾಗೆ ಕುಟುಂಬದಲ್ಲೂ ನೆಮ್ಮದಿ ಇರೋದಿಲ್ಲ, ಕಲಹಗಳು ಈ ರೀತಿ ಆಗ್ತಾ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಟ್ಟಿನಲ್ಲಿ ಇಂತೆಲ್ಲ ವಿಷಯಗಳಿಂದ ಏನೋ ಒಂದು ರೀತಿಯ ಹಿನ್ನಡೆ ಆಗುತ್ತೆ. ಹಾಗಾಗಿ ನಿಮಗೆ ನಾನೇನು ತಿಳಿಸ್ತಾ ಇದ್ದೀನಿ ಅಂದರೆ, ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ. ಶಾಂತವಾಗಿ ಇರಲು ಅಭ್ಯಾಸವನ್ನು ಮನುಷ್ಯ ಮಾಡ್ಕೋಬೇಕಾಗಿದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು. ನಿಮ್ಮಲ್ಲಿ ಏನು ನೆಗೆಟಿವ್ ಅಥವಾ ಕೋಪ ಇನ್ನೇನೇನು ಇರುತ್ತೆ ಅದೆಲ್ಲವನ್ನು ತೆಗೆದುಹಾಕಿ ಒಳ್ಳೆಯದರ ಬಗ್ಗೆ ಮಾತ್ರ ನೀವು ಚಿಂತನೆ ಮಾಡಿ, ಪ್ರೆಸೆಂಟ್ ಏನು ತೆಗೆದುಕೊಳ್ಬೇಕು ಡಿಸಿಷನ್ನು ಅದರ ಬಗ್ಗೆ ಮಾತ್ರ ನೀವು ಯೋಚಿಸಿ, ಕಾಲ ಬಂದಾಗ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ನಿಮಗೆ ಒಳ್ಳೆಯದಾಗತ್ತೆ. ಕುಜಗ್ರಹ ಜನವರಿ ಮಾಸದ ಕೊನೆಯಲ್ಲಿ ಮಿಥುನ ರಾಶಿಗೆ ಅಲ್ಲಿ ಪ್ರವೇಶ ಆಗ್ತಾರೆ. ಅಲ್ಲಿ ಪ್ರವೇಶ ಆಗೋದ್ರಿಂದ ನೋಡಿ, ಅಲ್ಲಿ ಬುಧಗ್ರಹನು ಆ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಷಷ್ಠ ಸ್ಥಾನದಿಂದ ಹೊರಗಿನ ಒಂದು ಶತ್ರುತ್ವಗಳು ಉತ್ಪತ್ತಿಯೂ ಆಗುತ್ತೆ. ಹಾಗಾಗಿ ಯಾರನ್ನು ಯಾವ ಕಾರಣಕ್ಕೂ ಶತ್ರುಗಳನ್ನಾಗಿ ಮಾಡಿಕೊಳ್ಬೇಡಿ. ಬಹಳ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯುವಂತೆ ಆಗಬೇಕು. ಈ ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಂತ ಏನಿರುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡೋದು ಬಹಳ ಒಳ್ಳೆಯದು. ಅಂದರೆ ಈ ಕಾಲ ಸರಿಯಿಲ್ಲ ಅನ್ನೋದು ತಿಳ್ಕೊಂಡು ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಹೊಸ ಸ್ಟಾರ್ಟಪ್ ಏನು ಮಾಡಬೇಕಾಗತ್ತೆ ಅದೆಲ್ಲವನ್ನು ಅವಾಯ್ಡ್ ಮಾಡೋದ್ರಿಂದ ಸಮಸ್ಯೆಗಳನ್ನು ನೀವು ಅವಾಯ್ಡ್ ಮಾಡ್ಕೊಳ್ಬಹುದಾಗತ್ತೆ. ಅಂದರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾಲ ಬಂದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಪ್ರಾರಂಭ ಮಾಡ್ಬೋದು, ಇದೆಲ್ಲವನ್ನು ನೀವು ಮಾಡಿಕೊಳ್ಬೋದು. ಆದರೆ ಈ ಮಾಸವು ಅಷ್ಟು ನಿಮ್ಮ ಆರೋಗ್ಯದ ವಿಷಯದಲ್ಲಿಯೂ ಶುಭವಾಗಿರೋದಿಲ್ಲ, ಮಾನಸಿಕ ಪ್ರಭಾವದ ವಿಷಯದಲ್ಲೂ ಶುಭವಾಗಿರೋದಿಲ್ಲ. ಅದಕ್ಕಾಗಿ ನಾನು ಏನು ತಿಳಿಸ್ತಾ ಇದ್ದೇನೆ ಅಂದರೆ, ನೆಮ್ಮದಿಯಾಗಿ ಇರುವಂತಹ ಯಾವುದಾದ್ರೂ ಚಿಂತನೆಗಳನ್ನು ಮಾಡಿ, ಧ್ಯಾನವನ್ನು ಮಾಡಿ, ನಿಮಗೆ ಎಲ್ಲಿ ಸಂತೋಷ ಕೊಡುತ್ತೆ ಅಂಥ ವಿಷಯಗಳನ್ನು ನೀವು ನೋಡಿ, ಓದಿ, ಕೇಳಿ, ಬೇಡದೇ ಇರುವಂತಹ ವಿಷಯಗಳ ಬಗ್ಗೆ ನೀವು ಹೆಚ್ಚು ಹೋಗಬೇಡಿ. ಏಕೆಂದರೆ ಕುಟುಂಬದಲ್ಲಿ ಶಾಂತವಾಗಿ ಇರಿ, ಇಲ್ಲಿ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡುತ್ತೆ. ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಇಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೇನು ಹೆಚ್ಚು ಯಾವ ಫಲವೂ ವೃದ್ಧಿ ಆಗೋದಿಲ್ಲ. ಹಾಗಾಗಿ ಕೆಲವು ದಿನಗಳವರೆಗೆ ನೀವು ಇದನ್ನು ನಿಲ್ಲಿಸಿ, ಮುಂದಿನ ದಿನಗಳಲ್ಲಿ ಯಾವ ಒಂದು ಮಾಸ ನಿಮಗೆ ಶುಭವಾಗಿರುತ್ತೆ ಅನ್ನೋದನ್ನು ನಾನು ತಿಳಿಸ್ತೇನೆ. ಅಲ್ಲಿ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯಬಹುದು. ಕಟಕ ರಾಶಿಯವರಿಗೆ ಶಿವ ನಾರಾಯಣರ ರಕ್ಷೆ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಶುಭವಾಗಲಿ. ಸಿಂಹ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಸೂರ್ಯಗ್ರಹ 5th ಹೌಸ್ ಅಂದರೆ 5ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳು ಮುನ್ನಡೆಯುತ್ತೆ. ಯಾವುದೇ ಅಡೆತಡೆಗಳಿದ್ದರೂ ಅದನ್ನು ನಿಭಾಯಿಸ್ತೀರಾ. ಹಾಗೆಯೇ ನಿಮ್ಮ ಕರ್ಮ ದಶಮ ಸ್ಥಾನಾಧಿಪತಿಯು ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಬುಧ ಮತ್ತು ಶುಕ್ರ ಗ್ರಹಗಳು ಅಂದರೆ ಲಾಭಾಧಿಪತಿ ಶುಕ್ರಗ್ರಹ ಇಲ್ಲಿ ಶುಭವಾಗಿ ಇರೋದ್ರಿಂದ, ಒಳ್ಳೆ ಸ್ಥಾನಗಳಲ್ಲಿ ಸಂಚಾರ ಆಗೋದ್ರಿಂದ ಬುಧಗ್ರಹ ಲಾಭಾಧಿಪತಿಯಾಗಿ ಜನವರಿ 4ರ ನಂತರದಲ್ಲಿ ಪಂಚಮ ಸ್ಥಾನದಲ್ಲಿ ಸಂಚರಿಸ್ತಾರೆ. ಅಲ್ಲಿ ಸಂಚರಿಸೋದ್ರಿಂದ ನಿಮಗೆ ಆದಾಯವು ವ್ಯಾಪಾರ ವ್ಯವಹಾರ ಎಲ್ಲದರಲ್ಲಿ ಆದಾಯ ಬರುತ್ತೆ. ಆದರೆ ರಿಸ್ಕಿ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡಬೇಡಿ. ಏಕೆಂದರೆ ಸೂರ್ಯಗ್ರಹ ಗುರುವಿನ ರಾಶಿಯಲ್ಲಿ ಇರೋದ್ರಿಂದ, ಸೂರ್ಯ ಗುರು ಅಂದರೆ ಈ ಕಾಂಬಿನೇಷನ್ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಷ್ಟು ಒಳ್ಳೆಯದನ್ನು ನೀಡೋದಿಲ್ಲ. ಮತ್ತು ಇಲ್ಲಿ ಗುರುಗ್ರಹವು ವಕ್ರ ಆಗಿ ಸಂಚರಿಸ್ತಾ ಇರೋದ್ರಿಂದ ಇಲ್ಲಿ ಒಳ್ಳೆಯ ಫಲವನ್ನು ನೀಡೋದಿಲ್ಲ. ಹೆಚ್ಚು ಬಂಡವಾಳವನ್ನು ಹಾಕುವಂಥದ್ದು ಅಂದರೆ ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡಿ ಏನೋ ಲಾಭ ಬರ್ಬೋದು ಅನ್ನುವಂತಹ ಗಳಿಕೆಗೆ ಇಲ್ಲಿ
ಅಷ್ಟು ಶುಭ ಅಲ್ಲ. ಆದರೆ ನಿಮ್ಮ ದಿನನಿತ್ಯದ ಏನು ಕೆಲಸ ಕಾರ್ಯಗಳು, ವ್ಯಾಪಾರ ವ್ಯವಹಾರ ಏನು ಇರುತ್ತೆ ಅದೆಲ್ಲದರ ಒಂದು ಕೆಲಸ ಕಾರ್ಯಗಳು ಮುನ್ನಡೆಯುತ್ತೆ. ಹಾಗೆಯೇ ನಿಮ್ಮ ಸುಖ ಅಂದರೆ ಸುಖಕ್ಕೆ ಇಲ್ಲಿ ನೆಮ್ಮದಿಗೆ ಕೊರತೆ ಆಗುತ್ತೆ. ಏಕೆಂದರೆ ಕುಜಗ್ರಹ ನೀಚನಾಗಿ 12ನೇ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿ ಗೃಹದ ಸಂಬಂಧಪಟ್ಟಂಥ ಗೃಹದಲ್ಲಿ ನೆಮ್ಮದಿ ಅಷ್ಟಿರೋದಿಲ್ಲ. ಅಲ್ಲಿ ನಿಮಗೆ ಹೊರಗಿನ ವಿಷಯಗಳಲ್ಲಿ ನಿಮಗೆ ಈ ರೀತಿ ಸಮಸ್ಯೆಗಳಾಗುತ್ತೆ. ಆದರೆ ಸಂಕ್ರಮಣ ಅಂದರೆ ಸಂಕ್ರಾಂತಿಯ ನಂತರದಲ್ಲಿ ಸೂರ್ಯಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆದಾಗ ಏನಾದರೂ ರಾಶ್ಯಾಧಿಪತಿ ಷಷ್ಠ ಸ್ಥಾನಕ್ಕೆ ಹೋದಾಗ ಆರೋಗ್ಯದ ಸಮಸ್ಯೆಗಳು ಆಗಬಹುದು. ಹಾಗಾಗಿ ಆರೋಗ್ಯದಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಳಿ. ಈ ಒಂದು ಕಾಲವು ಹಾಗೆ ಇರೋದ್ರಿಂದ ಜನವರಿ ಮಾಸ ಪುಷ್ಯ ಮಾಸವು ಆಗಿರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತಿಯನ್ನು ತೆಗೆದುಕೊಳ್ಳೋದ್ರಿಂದ ಈ ಒಂದು ಮಾಸವು ನಿಮಗೆ ಮುಂದುವರಿಯುತ್ತೆ. ಮಾಘ ಮಾಸದಲ್ಲಿ ಏನು ಗ್ರಹಗಳು ಬದಲಾವಣೆ ಆಗಲಿವೆ ಅಂದರೆ ಬುಧ ಗ್ರಹ ಆಗ್ಬೋದು, ಸೂರ್ಯಗ್ರಹ ಮತ್ತು ಶುಕ್ರ ಗ್ರಹಗಳ ಬದಲಾವಣೆ. ಕುಜಗ್ರಹವು ಈ ವ್ಯಯಸ್ಥಾನದಿಂದ ಲಾಭಸ್ಥಾನಕ್ಕೆ ಅಲ್ಲಿ ಪ್ರವೇಶ ಆಗ್ತಾರೆ ಈ ಮಾಸದ ಎಂಡಲ್ಲಿ. ಹಾಗಾಗಿ ಇಲ್ಲಿ ಫಲಗಳು ಬದಲಾವಣೆ ಆಗುತ್ತೆ. ಆದರೆ ಇಲ್ಲಿ ಸಿಂಹರಾಶಿಯವರು ನಿಮ್ಮ ಕೆಲಸ ಕಾರ್ಯಗಳು ನಡೆಯುತ್ತೆ. ಆದರೆ ರಿಸ್ಕಿ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಹಾಕಬೇಡಿ. ಮತ್ತು ನೀವು ಏನೇನು ಟಾರ್ಗೆಟ್ ಎಲ್ಲ ರೀಚ್ ಮಾಡಬೇಕು ಇದನ್ನು ನೀವು ಮಾಸದ ಕೊನೆಯಲ್ಲಿ ಹೆಚ್ಚು ಇಟ್ಕೊಳ್ಳದೆ ಆರಂಭದಲ್ಲೇ ನೀವು ಹೆಚ್ಚು ಪ್ರಯತ್ನವನ್ನು ಪಡೋದ್ರಿಂದ ನಿಮ್ಮ ಟಾರ್ಗೆಟ್ ಅಚೀವ್ಮೆಂಟ್ಗೆ ಇಲ್ಲಿ ಸೇಲ್ಸ್ ಆಗ್ಬೋದು, ಯಾವುದೇ ಒಂದು ವಿಷಯಕ್ಕೂ ಆಗ್ಬೋದು ಅನುಕೂಲಗಳು ಆಗುತ್ತೆ ಅನ್ನೋದನ್ನು ಸಿಂಹರಾಶಿಯವರಿಗೆ ತಿಳಿಸ್ತಾ ಇದ್ದೀನಿ. ಸಿಂಹರಾಶಿಯವರಿಗೆ ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ಜನವರಿ 2025 ಈ ಮಾಸವು 4ನೇ ದಿನಾಂಕದಿಂದ ಬುಧಗ್ರಹ ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನದಲ್ಲಿ ಸಂಚರಿಸ್ತಾರೆ. ಅಂದರೆ ಧನಸ್ಸು ರಾಶಿಯಲ್ಲಿ ಸಂಚರಿಸೋದ್ರಿಂದ ಆ ಒಂದು ಸ್ಥಾನದಿಂದ ಚತುರ್ಥದಿಂದ ದಶಮವನ್ನು ವೀಕ್ಷಣೆ ಮಾಡ್ತಾರೆ. ಈ ರೀತಿ ವೀಕ್ಷಣೆ ಮಾಡೋದ್ರಿಂದ ಆರಾಮದಾಯಕವಾಗಿ ನಿಮ್ಮ ಕೆಲಸ ಕಾರ್ಯಗಳು ಪ್ರಗತಿಯತ್ತ ಮುಂದುವರಿಯುತ್ತದೆ. ಅಂದರೆ ಸಂತೋಷ ನಿರ್ಮಾಣ ಆಗುತ್ತೆ, ಕೆಲಸ ಕಾರ್ಯಗಳು ಮುನ್ನಡೆಯುತ್ತೆ. ಈ ರೀತಿ ಬುಧ ಇಲ್ಲಿ ಫಲವನ್ನು ನೀಡ್ತಾರೆ, ಲಾಭದ ಫಲವನ್ನು ನೀಡ್ತಾರೆ, ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲವನ್ನು ನೀಡ್ತಾರೆ. ಆದರೆ ನಿಮಗೆ ಎಲ್ಲಿ ಬೇಸರ ಆಗುತ್ತೆ ಅಂದರೆ ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಶುಕ್ರ ಷಷ್ಠ ಸ್ಥಾನದಿಂದ ಅಂದರೆ ಧನಸ್ಥಾನಾಧಿಪತಿಯಾಗಿ 6ನೇ ಸ್ಥಾನದಲ್ಲಿದ್ದು ಅಲ್ಲಿಂದ ವ್ಯಯಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಅಧಿಕವಾದಂಥ ಖರ್ಚು ಅಲ್ಲಿ ವ್ಯಯವಾಗುವಂಥದ್ದು, ಈ ವಿಷಯದಲ್ಲಿ ನಿಮಗೆ ಮನಸ್ಸಿಗೆ ಬೇಸರ ಇರುತ್ತೆ. ಹಾಗೆ ಕುಟುಂಬದಲ್ಲಿ ಏನಾದರೂ ಬೇಸರವೂ ಆಗಬಹುದು. ಈ ಮಾಸದಲ್ಲಿ ಈ ರೀತಿ ನಿಮಗೆ ಫಲಗಳು ಸಿಗುತ್ತೆ. ಕನ್ಯಾ ರಾಶಿಯವರಿಗೆ ಚತುರ್ಥ ಸ್ಥಾನದಿಂದ ಬುಧಗ್ರಹನು ಮಾಸದ ಕೊನೆಯಲ್ಲಿ ಜನವರಿ ಮಾಸದ ಕೊನೆಯಲ್ಲಿ 5th ಹೌಸ್ಗೆ ಅಂದರೆ 5ನೇ ಸ್ಥಾನಕ್ಕೆ ಅಲ್ಲಿ ಪ್ರವೇಶ ಆಗ್ತಾರೆ. ಅಲ್ಲಿ ಪ್ರವೇಶ ಆಗಿ ನಿಮ್ಮ ಲಾಭಸ್ಥಾನವನ್ನು ದೃಷ್ಟಿಸೋದ್ರಿಂದಲೂ ಆ ಲಾಭಸ್ಥಾನದ ಫಲಗಳನ್ನು ಇನ್ನಷ್ಟು ವೃದ್ಧಿಸ್ತಾರೆ. ಅಂದರೆ ಈಗೇನೇನು ಮಾಡಿರ್ತೀರ ಕೆಲಸ ಕಾರ್ಯಗಳು, ಇಲ್ಲಿ ಏನೇನು ಬರಬೇಕಾಗಿರುತ್ತೆ, ಪ್ರೆಸೆಂಟ್ ನೀವೇನೇನು ವರ್ಕ್ ಮಾಡ್ತೀರಾ ಅದರಿಂದ ಬರಬಹುದಾದಂತಹ ಲಾಭಗಳು ನಿಮಗೆ ಮಾಸದ ಕೊನೆಯಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಏಕೆಂದರೆ ಶುಕ್ರ ಗ್ರಹನು ಅಷ್ಟರಲ್ಲಿ ಕೊನೆಯಲ್ಲಿ ಅಂದರೆ ಷಷ್ಠ ಸ್ಥಾನದಿಂದ ಸಪ್ತಮ ಸ್ಥಾನಕ್ಕೆ ಸಂಚರಿಸ್ತಾರೆ. ಇಲ್ಲಿ ಈ ಗ್ರಹಗಳ ಬದಲಾವಣೆ ಹೀಗೆ ಆಗುತ್ತೆ. ಹೀಗೆ ಆಗೋದ್ರಿಂದ ಇಲ್ಲಿ ನಿಮಗೆ ಇನ್ನಷ್ಟು ಫಲಗಳು ಹೆಚ್ಚಾಗಿ ವೃದ್ಧಿಯಾಗುತ್ತೆ. ಕನ್ಯಾ ರಾಶಿಯವರಿಗೆ ಶುಭವಾಗಲಿ. ತುಲಾ ರಾಶಿಯವರಿಗೆ 2025 ಜನವರಿ ಮಾಸದಲ್ಲಿ ರಾಶ್ಯಾಧಿಪತಿಯಾದಂಥ ಶುಕ್ರ ಗ್ರಹ 5ನೇ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಮುನ್ನಡೆಯುತ್ತೆ. ಆದರೆ ಅಲ್ಲಿ ಶನಿಯೊಂದಿಗೆ ಸಂಚರಿಸೋದ್ರಿಂದ ನಿಮ್ಮ ಒಂದು ಮನಸ್ಸು ಮಾನಸಿಕವಾದಂತಹ ಈ ಪ್ರಭಾವ
ನಿಮ್ಮ ಹಳೆ ಪ್ರೇಮ ಸ್ನೇಹ ಇರುವವರೊಂದಿಗೆ ಏನಾದರೂ ಇಲ್ಲಿ ಮನಸ್ಸು ಕೆಡಬಹುದು. ಆದರೆ ಇದರ ಬಗ್ಗೆ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕು. ಆದರೆ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಬುದ್ಧಿಬಲದಿಂದ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಲಾಭದ ಫಲವನ್ನು ವೃದ್ಧಿಸ್ತಾರೆ. ಇಲ್ಲಿ ಶುಕ್ರ ಗ್ರಹ ಲಾಭಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಹಾಗೆಯೇ ನಿಮ್ಮ ಅದೃಷ್ಟ ಸ್ಥಾನಾಧಿಪತಿಯು ಅದೃಷ್ಟ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಕೆಲಸ ಕಾರ್ಯಗಳಿಗೆ ಹೆಚ್ಚು ಇಲ್ಲಿ ಹಿನ್ನಡೆ ಆಗೋದಿಲ್ಲ. ಆದರೆ ನಿಮ್ಮ ಒಂದು ಪಾರ್ಟ್ನರ್ ಆಗ್ಬೋದು, ನಿಮ್ಮ ಪಾಲುದಾರಿಕೆ ಆಗ್ಬೋದು, ವ್ಯವಹಾರಗಳಲ್ಲಿ ಬರಬಹುದಾದಂತಹ ಲಾಭಕ್ಕೆ ಇಲ್ಲಿ ನಿಮ್ಮ ಧನಸ್ಥಾನಾಧಿಪತಿಯು ಆಗಿರುವಂತಹ ಕುಜಗ್ರಹ ನೀಚ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಇಲ್ಲಿ ಈ ವಿಷಯದಲ್ಲಿ ಸ್ವಲ್ಪ ಹಿನ್ನಡೆ ಆದರೂ ಈ ಗ್ರಹವು ವಕ್ರ ಆಗಿ ಅಲ್ಲಿ ಸಂಚರಿಸೋದ್ರಿಂದ ಇಲ್ಲಿ ಬರಬಹುದಾದಂತಹ ಸಮಸ್ಯೆಗಳು ಅವಾಯ್ಡ್ ಆಗುತ್ತೆ. ಶುಕ್ರನಿಂದ ಬಹಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮುನ್ನಡೆಸುವಂತೆ ಆಗುತ್ತೆ. ಹಾಗೆಯೇ ಜನವರಿ ಮಾಸದ ಕೊನೆಯಲ್ಲಿ ಶುಕ್ರ ಗ್ರಹ ಷಷ್ಠ ಸ್ಥಾನಕ್ಕೆ ಪ್ರವೇಶ ಆಗ್ತಾರೆ. ಅಲ್ಲಿ ಪ್ರವೇಶ ಆಗಿ ಅಲ್ಲಿ ಸಂಚರಿಸುವಾಗ ಬೇರೆಯದ್ದೇ ಆದಂತಹ ಫಲಗಳು ನಿಮಗೆ ಸಿಗಲಿದೆ. ಅಂದರೆ ಶುಕ್ರ ಗ್ರಹ ಷಷ್ಠ ಸ್ಥಾನದಲ್ಲಿ ರಾಶ್ಯಾಧಿಪತಿಯಾಗಿ ಅಲ್ಲಿ ಸಂಚರಿಸುವಾಗ ಶತ್ರು ಪ್ರಬಲರಾಗ್ಬಿಡ್ತಾರೆ, ಹಾಗೆ ನೀವು ಪ್ರಬಲರಾಗ್ತೀರಾ. ರಾಶ್ಯಾಧಿಪತಿಯಾಗಿ ಶುಕ್ರ ಉಚ್ಚರಾಗಿ ಅಲ್ಲಿ ಸಂಚರಿಸುವಾಗ ನೀವು ಪ್ರಬಲರಾಗ್ತೀರಾ. ಈ ರೀತಿ ಆಗುತ್ತೆ. ಹಾಗಾಗಿ ಏನೇ ಕೆಲಸ ಕಾರ್ಯಗಳು ಇದ್ದರೆ ಮಂತ್ ಎಂಡಲ್ಲಿ ನೀವು ಹೆಚ್ಚು ಇಟ್ಟುಕೊಳ್ಳದೆ ನೀವು ಅದಕ್ಕೂ ಮೊದಲೇ ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಅದರ ನಂತರ ಏನಾದರೂ ನಿಮಗೆ ವಿರೋಧಗಳು ಬೇರೆಯವರಿಂದ ಕುತಂತ್ರ ಈ ರೀತಿ ಏನಾದರೂ ಆಗಬಹುದು. ಮಾಘ ಮಾಸದಲ್ಲಿ ಫೆಬ್ರವರಿ ಮಾಸದಲ್ಲಿ ರಾಶ್ಯಾಧಿಪತಿಯೇ ಷಷ್ಠ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಹಾಗಾಗಿ ಈ ಒಂದು ಪ್ರಾರಂಭದ ದಿನಗಳಲ್ಲಿಯೇ ಜನವರಿ ಮಾಸದ ಪ್ರಾರಂಭದ ದಿನಗಳಲ್ಲಿಯೇ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಮುನ್ನಡೆಯೋದ್ರಿಂದ ನಿಮಗೆ ಒಳ್ಳೆಯ ಫಲಗಳ ಸಿಗುತ್ತೆ. ಹಾಗೆಯೇ ಫೆಬ್ರವರಿ ಮಾಸದ ವಿಷಯ ಸಂಬಂಧಪಟ್ಟಂತೆ ನಾನು ನೆಕ್ಸ್ಟ್ ಮಂತಲ್ಲಿ ನಿಮಗೆ ನಿಮ್ಮ ತಯಾರಿ ಹೇಗಿರಬೇಕು ಇದರ ಬಗ್ಗೆ ನಾನು ತಿಳಿಸಿಕೊಡ್ತೇನೆ. ಯಾವುದೇ ಒಂದು ಸಮಸ್ಯೆಗಳು ಬಂದರೂ ತುಲಾರಾಶಿಯವರ ರಾಶ್ಯಾಧಿಪತಿಯ ಪಂಚಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಬುದ್ಧಿಬಲದಿಂದ ನೀವು ನಿಭಾಯಿಸ್ಕೊಳ್ಬೇಕಾಗತ್ತೆ. ತುಲಾರಾಶಿಯವರು ಯಾವಾಗಲೂ ಮಾನಸಿಕವಾಗಿ ಅವರು ಯಾವಾಗಲೂ ಎಲ್ಲ ವಿಷಯಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಇರ್ತೀರ. ಹಾಗಾಗಿ ಬುದ್ಧಿಬಲದಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯುವಂತೆ ಆಗಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು. ರಿಸ್ಕಿ ಇರುವಂತಹ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಯಾವುದೇ ಒಂದು ಹೊಸದಾಗಿ ಆರಂಭಿಸಬಹುದಾದದ್ದನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಅವಾಯ್ಡ್ ಮಾಡಿ. ಏಕೆಂದರೆ ಇಲ್ಲಿ 1-2-3 ತಿಂಗಳ ನಂತರದಲ್ಲಿ ಬಹಳಷ್ಟು ವಿಷಯಗಳಲ್ಲಿ ನಿಮಗೆ ಶುಭ ಆಗೋದ್ರಿಂದ ಅಲ್ಲಿ ನೀವು ಹೊಸದಾಗಿ ಏನು ಮಾಡಬೇಕು, ಆರಂಭಿಸಬೇಕು ಅಥವಾ ಏನು ಬಂಡವಾಳ ಹಾಕಬೇಕು ಇದಕ್ಕೆಲ್ಲದಕ್ಕೂ ಒಳ್ಳೆಯ ಕಾಲ ಆರಂಭ ಆಗಲಿದೆ. ಈ ಮಾಸದಲ್ಲಿ ನಿತ್ಯದ ಕೆಲಸ ಕಾರ್ಯಗಳು ಹೇಗೆ ನಡೀಬೇಕು ಅದರಲ್ಲಿ ಒಳ್ಳೆಯ ಪ್ರಗತಿಯನ್ನು ನೀವು ಕಂಡುಕೊಳ್ಳುವಲ್ಲಿ ಬುದ್ಧಿಬಲದಿಂದ ನೀವು ಮುನ್ನಡೆಯಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ 2025 ಜನವರಿ ಮಾಸ ಕೆಲಸ ಕಾರ್ಯಗಳಿಗೆ ಹಿನ್ನಡೆಯನ್ನು ನೀಡಲಿದೆ. ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ನೀಚ ಆಗಿ ವಕ್ರರಾಗಿ ನವಮಸ್ಥಾನದಲ್ಲಿ ಸಂಚರಿಸ್ತಾ ಇದ್ದು ಜನವರಿ ಮಾಸದ ಕೊನೆಯಲ್ಲಿ ಮಿಥುನ ರಾಶಿ ಅಷ್ಟಮಕ್ಕೆ ಪ್ರವೇಶ ಆಗಿ ಅಲ್ಲಿ ಸಂಚರಿಸೋದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುತ್ತೆ, ವಿಳಂಬ ಆಗುತ್ತೆ, ವಿಘ್ನಗಳು ಆಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ನಾನು ಏನು ತಿಳಿಸ್ತಾ ಇದ್ದೀನಿ ಅಂದರೆ ಬುದ್ಧಿಬಲದಿಂದ, ಪ್ರಯತ್ನದಿಂದ, ತಾಳ್ಮೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಗೆಲ್ಲಬೇಕು. ಕಾಲ ಯಾವಾಗ ಸರಿ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಅವಾಯ್ಡ್ ಮಾಡಿ ಆಗಬಹುದಾದಂತಹ ಕೆಲಸ ಕಾರ್ಯಗಳನ್ನು ಜಾಗರೂಕರಾಗಿ ಮುಂದುವರಿಸಿದಲ್ಲಿ ನೀವು ಸಕ್ಸಸ್ ಆಗ್ತೀರಾ.
ಏಕೆಂದರೆ ಇಲ್ಲಿ ಕುಜಗ್ರಹ ನೀಚ ಆಗೋದ್ರಿಂದ ನಿಮ್ಮ ವ್ಯಕ್ತಿತ್ವದ ಮೇಲೆಯೇ ಪ್ರಭಾವ ಮಾಡಲಿದೆ. ಅಂದರೆ ನಿಮ್ಮ ಆರೋಗ್ಯ, ಮನಸ್ಸಿನ ಪ್ರಭಾವ, ನಿಮ್ಮ ನಡತೆಯ ಒಂದು ಪ್ರಭಾವ, ಇಲ್ಲಿ ಎಲ್ಲವೂ ಸರಿ ಇರೋದಿಲ್ಲ. ಹಾಗಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ, ಮನಸ್ಸಿನ ಒಂದು ಪ್ರಭಾವದಲ್ಲಿ ನೀವು ಸರಿಪಡಿಸ್ಕೋಬೇಕಾಗತ್ತೆ. ಮನಸ್ಸು ಹೇಗಿರುತ್ತೆ ಅಂದರೆ ಶೀಘ್ರ ಕೋಪಗೊಳ್ಳುವಂಥದ್ದು, ಅಥವಾ ಏನಾದರೂ ಮನಸ್ಸಿಗೆ ಆತಂಕ ಆಗುವಂಥದ್ದು, ಭಯ ಆಗುವಂಥದ್ದು, ಕೋಪ ಬರುವಂಥದ್ದು, ಅಂದರೆ ಇನ್ಬ್ಯಾಲೆನ್ಸ್ ಮನಸ್ಸು ಆಗುತ್ತೆ. ಒಂದೇ ರೀತಿ ಇರೋದಿಲ್ಲ. ಆ ಮನಸ್ಸನ್ನು ಶಾಂತಗೊಳಿಸಿ, ನೆಗೆಟಿವಿಟಿ ಆಲೋಚನೆಗಳು ಬರುತ್ತೆ, ಅದನ್ನು ನೆಗೆಟಿವಿಟಿ ಬರದಂತೆ ನೀವು ನಿಮ್ಮ ಮನಸ್ಸನ್ನು ಕಾಪಾಡ್ಕೋಬೇಕಾಗಿದೆ. ಈ ಯಾವ ವಿಷಯಕ್ಕೆ ನೆಗೆಟಿವಿಟಿ ಅಂದರೆ ಸಣ್ಣ ಪುಟ್ಟ ವಿಷಯಗಳಿಗೂ, ಕುಟುಂಬದಲ್ಲಿ ಪಾರ್ಟ್ನರೊಂದಿಗೆ, ಫ್ರೆಂಡ್ಸೊಂದಿಗೆ ಆಗಬಹುದಾದಂತಹ ಸಣ್ಣ ಪುಟ್ಟ ವಿಷಯಗಳಿಗೂ ಮಾತಿನಿಂದಲೂ ನಿಮಗೆ ಇಲ್ಲಿ ಒಂದು ಮಾನಸಿಕ ಪ್ರಭಾವದ ಮೇಲೆ ಇಲ್ಲಿ ಸಮಸ್ಯೆಗಳು ಆಗುತ್ತೆ. ಹೀಗೆ ಆಗಬಾರ್ದು. ಅದಕ್ಕಾಗಿ ನಿಮ್ಮ ಒಂದು ಮನಸ್ಸನ್ನು ಶಾಂತಗೊಳಿಸಬೇಕು. ಧ್ಯಾನವನ್ನು ನಿತ್ಯಲು ಮಾಡಿ, ಹಾಗೆ ಬ್ರೀತಿಂಗ್ ಎಕ್ಸಸೈಸ್ ಮಾಡುವಂಥದ್ದು, ಒಂದು ರೀತಿ ನೆಮ್ಮದಿಯಾಗಿ, ಶಾಂತವಾಗಿ, ತಟಸ್ಥವಾಗಿ ಕೆಲವು ನಿಮಿಷಗಳಾದರೂ ನೀವು ಕುಳಿತುಕೊಳ್ಳುವಂಥದ್ದನ್ನು ಮಾಡಿ. ಆಗ ನಿಮಗೆ ಆರಾಮದಾಯಕವಾಗುತ್ತೆ. ಮನಸ್ಸಲ್ಲಿ ನಕಾರಾತ್ಮಕವಾದ ಆಲೋಚನೆಗಳು ಬರೋದಿಲ್ಲ. ಮುಖ್ಯವಾಗಿ ಆರೋಗ್ಯ, ಅಂದರೆ ಈ ಮಾಸವು ಪುಷ್ಯ ಮಾಸ ಆಗಿರೋದ್ರಿಂದ, ತುಂಬ ಚಳಿ ಇರೋದ್ರಿಂದ, ಇಲ್ಲಿ ನಿಮ್ಮ ರಾಶ್ಯಾಧಿಪತಿ ಚಂದ್ರ ರಾಶಿಯಲ್ಲಿ ಸಂಚರಿಸೋದ್ರಿಂದ ಇಲ್ಲಿ ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಶೀತ, ಕೆಮ್ಮು, ಜ್ವರ ಈ ರೀತಿ. ಅದರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ತೆಗೆದುಕೊಳ್ಳಿ. ಈ ಶೀಘ್ರ ಕೋಪ, ಆತುರದ ನಿರ್ಧಾರಗಳನ್ನು ಮಾಡಬೇಡಿ. ನೋಡಿ, ಯಾವಾಗಲೂ ಕೆಲಸ ಕಾರ್ಯಗಳಲ್ಲಿ ಆತುರ ಪಡೋದು ಅಷ್ಟು ಒಳ್ಳೆಯದಲ್ಲ. ಅಂದರೆ ಸಡನ್ ಡಿಸಿಷನ್, ಸಡನ್ ರಿಯಾಕ್ಷನ್ ಆಗ್ತಾರೆ ಕೆಲವರು. ಅದು ವೃಶ್ಚಿಕ ರಾಶಿಯವರು ಹಾಗೆ ಮಾಡಬಾರ್ದು. ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಸರಿಯಾದ ನಿರ್ಧಾರಗಳು, ಹಿಡಿತವೂ ಇರಬೇಕಾಗತ್ತೆ, ಜಾಗರೂಕತೆಯೂ ಇರಬೇಕಾಗತ್ತೆ. ಇಲ್ಲವಾದಲ್ಲಿ ಆತುರದ ನಿರ್ಧಾರಗಳಿಂದ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಏಕೆಂದರೆ ನಿಮ್ಮ ಕರ್ಮಸ್ಥಾನಾಧಿಪತಿಯು, ಅಂದರೆ ನಿಮ್ಮ ಕರ್ಮಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹರು ತೃತೀಯ ಸ್ಥಾನದಿಂದ ನಿಮ್ಮ ರಾಶ್ಯಾಧಿಪತಿಯನ್ನು ವೀಕ್ಷಣೆ ಮಾಡೋದ್ರಿಂದ ಆತುರಾತುರವಾಗಿ ನಿರ್ಧಾರಗಳು, ಆತುರಾತುರವಾಗಿ ಕೆಲಸಗಳು, ಅಥವಾ ನೀವು ನಿಮ್ಮ ಒಂದು ಮೇಲಧಿಕಾರಿಗಳು, ನಿಮ್ಮ ಬಾಸ್ ಯಾರೇ ಆಗಿರಬಹುದು, ಕೊಟ್ಟಂಥ ಟಾರ್ಗೆಟ್ ರೀಚ್ ಆಗಲ್ಲ, ಅಥವಾ ಆತುರಾತುರವಾಗಿ ಇನ್ನೇನೇನೇನೋ ಮಾಡುವಂಥದ್ದು ಇಂಥದ್ದು ಆಗುತ್ತೆ. ಹಾಗಾಗಿ ಈ ಪ್ರಾರಂಭದ ಎಲ್ಲ ದಿನಗಳಲ್ಲಿಯೂ ಹೆಚ್ಚು ಎಫರ್ಟನ್ನು ಹಾಕಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಏನು ರೀಚ್ ಆಗಬೇಕು, ಆ ಒಂದು ಅಚೀವ್ಮೆಂಟ್ ಏನಾಗಬೇಕು ಅದನ್ನು ನೀವು ಮಾಡಿಕೊಳ್ಳೋದ್ರಿಂದ ನಿಮಗೆ ಈ ಮಂತ್ ಎಂಡಲ್ಲಿ ಅಷ್ಟು ಟೆನ್ಷನ್ಸ್ ಇರೋದಿಲ್ಲ. ಇದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ಇಲ್ಲಿ ವೃಶ್ಚಿಕ ರಾಶ್ಯಾಧಿಪತಿಯು ಅಷ್ಟಮಕ್ಕೆ ಹೋಗೋದ್ರಿಂದ ಭಾಳಷ್ಟು ಮಾಸದ ಕೊನೆಯಲ್ಲಿಯೂ ಕಷ್ಟಗಳು ಆಗುತ್ತೆ. ಹಾಗೆಯೇ ವ್ಯಯಸ್ಥಾನಾಧಿಪತಿಯು ಶುಕ್ರ ಚತುರ್ಥದಲ್ಲಿ ಸಂಚರಿಸೋದ್ರಿಂದ ಸುಖ ಅನ್ನೋದು ಕಡಿಮೆ ಇರುತ್ತೆ, ಅಷ್ಟು ಇರೋದಿಲ್ಲ, ಅಲ್ಪ ಮಟ್ಟಿಗೆ ಮಾತ್ರ ಪ್ರಾಪ್ತಿಯಾಗುತ್ತೆ ವ್ಯಯಸ್ಥಾನಾಧಿಪತಿ ಆಗಿರೋದ್ರಿಂದ. ಹಾಗೆಯೇ ಇಲ್ಲಿ ಪತ್ನಿ ಸುಖ ಆಗ್ಬೋದು, ಅಥವಾ ಯಾವುದೇ ಒಂದು ಪಾಲುದಾರಿಕೆ ಇಂಥದ್ರಲ್ಲಿಂದ ಬರಬಹುದಾದ ಲಾಭ ಆಗ್ಬೋದು, ಇದು ಅಲ್ಪ ಮಟ್ಟಿಗೆ ಇರುತ್ತೆ. ಬುಧಗ್ರಹ ಮತ್ತು ಶುಕ್ರ ಗ್ರಹಗಳ ಈ ಪ್ರಭಾವವು ನಿಮ್ಮ ಒಂದು ಧನಾಭಿವೃದ್ಧಿ ಮತ್ತು ಖರ್ಚು ಇದರಲ್ಲಿ ಸೇಮ್ ಇರುತ್ತೆ. ಹಾಗಾಗಿ ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಹೆಚ್ಚು ಬಂಡವಾಳವನ್ನು ಹಾಕಿ ರಿಸ್ಕ್ ತಗೊಳ್ಳೋದು, ಅತಿ ಆಸೆ ಪಡೋದು, ಇಂಥದ್ದನ್ನೆಲ್ಲ ಇವಾಗ ಮಾಡಬೇಡಿ. ಇದರಿಂದ ನಿಮಗೆ ನಿಮ್ಮ ರಾಶ್ಯಾಧಿಪತಿ ಸರಿಯಾದ ಒಂದು ಸಂಚಾರ ಆಗ್ತಾ ಇಲ್ಲ ಆಗಿರೋದ್ರಿಂದ ನಿಮ್ಮ ನಿರ್ಧಾರಗಳು ತಪ್ಪಾಗಿರುತ್ತೆ. ವೃಶ್ಚಿಕ ರಾಶಿಯವರು ನಿಮ್ಮನ್ನು ನೀವು ಕೇರ್ ತಗೊಳ್ಳಿ. ನಿಮ್ಮ ದಿನನಿತ್ಯದ ಆ್ಯಕ್ಟಿವಿಟೀಸ್ ಬಗ್ಗೆ ಆಗ್ಬೋದು, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ಸೆಲ್ಫ್ ಕೇರ್ ಮತ್ತು ನಿಮ್ಮ ಒಂದು ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳೋದ್ರಿಂದ ಭಾಳಷ್ಟು ಅನುಕೂಲಕರವಾದಂತಹ ರಿಸಲ್ಟನ್ನು, ನಿಮ್ಮನ್ನು ನೀವು ಸೇಫ್ ಮಾಡಿಕೊಳ್ಳುವಂತಹ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ. ವೃಶ್ಚಿಕ ರಾಶಿಯವರಿಗೆ ಶುಭವಾಗಲಿ. ಧನಸ್ಸು ರಾಶಿಯವರಿಗೆ 2025
ಜನವರಿ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಷಷ್ಠ ಸ್ಥಾನದಲ್ಲಿ ವಕ್ರನಾಗಿ ಸಂಚರಿಸಿದರು. ನಿಮ್ಮ ಜನ್ಮ ರಾಶಿಯಲ್ಲಿ ಭಾಗ್ಯಾಧಿಪತಿ, ಅದೃಷ್ಟ ಸ್ಥಾನಾಧಿಪತಿ ಸೂರ್ಯಗ್ರಹ ಸಂಚರಿಸುವುದರಿಂದ ಅದೃಷ್ಟ ಬಲದಿಂದ ಕೆಲಸ ಕಾರ್ಯಗಳು ಮುನ್ನಡೆಯುತ್ತವೆ, ಅಂದರೆ ಪ್ರಗತಿಯಲ್ಲಿ ಮುನ್ನಡೆಯುತ್ತೆ. ಹಾಗೆಯೇ ನಿಮ್ಮ ಕರ್ಮಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ನಿಮಗೆ ಬುದ್ಧಿಬಲ ಹೆಚ್ಚಾಗುತ್ತೆ. ಬುದ್ಧಿಬಲದಿಂದ ಕೆಲಸ ಕಾರ್ಯಗಳು ಮುಂದುವರಿಯುತ್ತವೆ, ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಬುಧ ಗ್ರಹ ಈ ಮಾಸದ ಜನವರಿ ಮಾಸದ ಕೊನೆಯ ಒಂದು ವಾರದವರೆಗೂ ಅಲ್ಲಿ ಸಂಚರಿಸ್ತಾರೆ. ಕೊನೆಯ ವಾರದಲ್ಲಿ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಆಗ್ತಾರೆ. ಹಾಗಾಗಿ ಇಲ್ಲಿ ಕೆಲಸ ಕಾರ್ಯಗಳಿಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಹೆಚ್ಚಿನ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವವರಿಗೆ ನೀವು ಬಂಡವಾಳವನ್ನು ಹಾಕುವಾಗ ಹೆಚ್ಚು ಲಾಭದ ಫಲವನ್ನು ಇಲ್ಲಿ ನೀಡುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಈ ಸೂರ್ಯ ಗ್ರಹ ಗುರುವಿನ ರಾಶಿಯಲ್ಲಿ ಸಂಚರಿಸೋದ್ರಿಂದ ಈ ಸೂರ್ಯ ಗುರು ಸಂಬಂಧ ನಷ್ಟವನ್ನು ತಂದುಕೊಡುತ್ತೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಈ ಒಂದು ಇನ್ವೆಸ್ಟ್ಮೆಂಟ್ ವಿಷಯವನ್ನು ಹೊರತುಪಡಿಸಿ ಇನ್ನೆಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತೀರ. ಪ್ರಾರಂಭದ ದಿನಗಳಲ್ಲಿಯೇ ಧನಸ್ಸು ರಾಶಿಯವರು ಈ ಜನವರಿ ಮಾಸದ ಪ್ರಾರಂಭದ ಒಂದು 20-24 ದಿನದವರೆಗೂ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ಅನುಕೂಲಕರವಾಗಿ ಮುನ್ನಡೆಯೋದ್ರಿಂದ ನಿಮ್ಮ ಟಾರ್ಗೆಟ್ ಏನಿದ್ರು, ಅಚೀವ್ಮೆಂಟ್ ಏನಿದ್ರು ಅದನ್ನು ಈ ದಿನಗಳಲ್ಲಿ ಹೆಚ್ಚು ಮುಂದುವರಿಸೋದ್ರಿಂದ ಅನುಕೂಲಗಳು ನಿಮಗಾಗುತ್ತೆ. ಅದೇ ರೀತಿ ಷಷ್ಠ ಸ್ಥಾನಾಧಿಪತಿ ಶುಕ್ರ ಗ್ರಹ ತೃತೀಯ ಸ್ಥಾನದಲ್ಲಿ ಶನಿಯೊಂದಿಗೆ ಸಂಚರಿಸ್ತಾರೆ. ಇಲ್ಲಿ ಈ ಮಾಸದ ಶನಿಯೊಂದಿಗೆ ಶುಕ್ರ ಗ್ರಹ ಸಂಚರಿಸೋದ್ರಿಂದ ನೆರೆಹೊರೆ, ಬಂಧುಗಳು, ಮಿತ್ರರು ಇವರೊಂದಿಗೆ ಪ್ರೀತಿಯಿಂದ ಇರಬೇಕಾಗತ್ತೆ. ಯಾವುದೇ ಸಮಸ್ಯೆಗಳನ್ನು ಮಾಡಿಕೊಳ್ಬೇಡಿ, ಏಕೆಂದರೆ ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲಗಳು ಆಗುತ್ತೆ. ಈ ರೀತಿ ನಿಮ್ಮ ಬಗ್ಗೆ ನೀವು ಜಾಗೃತಿಯನ್ನು ತೆಗೆದುಕೊಳ್ಳೋದ್ರಿಂದ ಅನುಕೂಲಗಳು ಧನಸ್ಸು ರಾಶಿಯವರಿಗೆ ಆಗುತ್ತೆ. ಧನಸ್ಸು ರಾಶಿಯವರಿಗೆ ಶುಭವಾಗಲಿ. ಮಕರ ರಾಶಿಯವರಿಗೆ 2025 ಜನವರಿ ಮಾಸದಲ್ಲಿ ರಾಶ್ಯಾಧಿಪತಿ ಶನಿಗ್ರಹ ಶುಕ್ರ ಗ್ರಹನೊಂದಿಗೆ ಅಲ್ಲಿ ಸಂಚಾರ ಆಗೋದ್ರಿಂದ ಧನಾನುಕೂಲಗಳು ಆಗುತ್ತೆ. ಹಾಗೆಯೇ ಆತ್ಮೀಯರ, ಅಂದರೆ ಯಾರಾದರೂ ಫ್ರೆಂಡ್ಸ್ ಆಗಿರ್ಬೋದು, ನಿಮಗೆ ಹಳೆ ಪರಿಚಯದವರು ಯಾರಾದರೂ ಆತ್ಮೀಯರ ಬರುವಿಕೆ ಅಲ್ಲಿ ಪ್ರವೇಶ ಆಗುತ್ತೆ ಕುಟುಂಬದಲ್ಲಿ. ಆದರೆ ನಿಮ್ಮ ಸುಖ ಸ್ಥಾನಾಧಿಪತಿಯಾದಂತಹ ಚತುರ್ಥ ಸ್ಥಾನಾಧಿಪತಿಯಾಗಿರುವಂಥ ಕುಜಗ್ರಹ ನೀಚ ಆಗಿ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಪತ್ನಿ ಸಂಬಂಧ ಹಾಗೆ ನಿಮ್ಮ ಗೃಹದಲ್ಲಿ ನೆಮ್ಮದಿ ಇರೋದಿಲ್ಲ. ನಿಮ್ಮ ಮಾನಸಿಕ ಪ್ರಭಾವ ಮತ್ತು ನಿಮ್ಮ ವ್ಯಕ್ತಿತ್ವದ ಮೇಲೆ ಕುಜನ ಪ್ರಭಾವ ಆಗೋದ್ರಿಂದ ಇಲ್ಲಿ ಆರೋಗ್ಯದಲ್ಲಿಯೂ ನಿಮಗೆ ಮಕರ ಸಂಕ್ರಮಣದ ನಂತರ ಸಂಕ್ರಾಂತಿ ಹಬ್ಬದ ನಂತರದಲ್ಲಿ ಸೂರ್ಯ ಅಷ್ಟಮಾಧಿಪತಿಯಾಗಿ ಜನ್ಮರಾಶಿಗೆ ಪ್ರವೇಶ ಆಗೋದ್ರಿಂದ ಇಲ್ಲಿ ಆರೋಗ್ಯದ ಮೇಲೆಯೂ ಪ್ರಭಾವ ಆಗುತ್ತೆ. ಅಂದರೆ ಕೆಲಸ ಕಾರ್ಯಗಳು, ನಿರ್ಧಾರಗಳು ಇದೆಲ್ಲವೂ ಇಲ್ಲಿ ಸರಿ ಇರುತ್ತೆ ಅನ್ನೋದು ಇಲ್ಲ. ಹಾಗಾಗಿ ನೀವು ಆತುರವನ್ನು ಪಡೆದೇ ನೀವು ಸರಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ನೀವು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋರು ಯಾರೇ ಆಗಿದ್ದರೂ ನಿಮಗೆ ಷಷ್ಠ ಸ್ಥಾನಾಧಿಪತಿಯಾಗಿ ಬುಧಗ್ರಹ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಕಷ್ಟಗಳು ಆಗ್ತಾ ಇರುತ್ತೆ, ಸಮಸ್ಯೆಗಳು ಆಗ್ತಾ ಇರುತ್ತೆ. ಬುಧಗ್ರಹ ನಿಮ್ಮ ಜನ್ಮ ರಾಶಿಗೆ ಈ ಮಾಸದ ಕೊನೆಯಲ್ಲಿ ಪ್ರವೇಶ ಆಗೋದ್ರಿಂದ ಅಲ್ಲಿ ನೀವು ಚೇಂಜಸನ್ನು ನೀವು ನೋಡಬಹುದು. ಈ ರೀತಿ ಮಕರ ರಾಶಿಯವರಿಗೆ ಮಧ್ಯಮವಾದಂತಹ ಫಲ ಇದೆ. ಏಕೆಂದರೆ ಕುಜಗ್ರಹ ನೀಚ ಆಗಿ ಅಲ್ಲಿ ಸಪ್ತಮದಲ್ಲಿ ಸಂಚರಿಸ್ತಾ ಇದ್ದು ಅಲ್ಲಿಂದ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಬಹಳಷ್ಟು ಪತ್ನಿ, ಕುಟುಂಬ, ಗೃಹ ಇದೆಲ್ಲದರ ಮೇಲೆಯೂ ಇಲ್ಲಿ ಪ್ರಭಾವ ಆಗೋದ್ರಿಂದ ಅಷ್ಟು ಒಂದು ನೆಮ್ಮದಿಕರವಾದಂತಹ ಜೀವನ ಇಲ್ಲಿ ನಿರ್ಮಾಣ ಆಗೋದಿಲ್ಲ. ಮಕರ ರಾಶಿಯವರು ನಿಮ್ಮ ಬಗ್ಗೆ ನೀವು ಸೆಲ್ಫ್ ಕೇರನ್ನು ತೆಗೆದುಕೊಳ್ಳಿ. ಎಲ್ಲ ನಿರ್ಧಾರಗಳಲ್ಲಿಯೂ ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅನ್ನುವಂತಹ ಒಂದು ಶುಭವನ್ನು ಹಾರೈಸ್ತಾ ಇದ್ದೇನೆ. ಶುಭವಾಗಲಿ.
ಕುಂಭರಾಶಿಯವರಿಗೆ 2025 ಜನವರಿ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಶನಿಗ್ರಹವು ರಾಶಿಯಲ್ಲೇ ಸಂಚಾರ ಆಗ್ತಾ ಇದ್ದು, ಶನಿಗ್ರಹದೊಂದಿಗೆ ನಿಮ್ಮ ಚತುರ್ಥ ಸುಖ ಸ್ಥಾನಾಧಿಪತಿಯಾಗಿ ಶುಕ್ರಗ್ರಹ, ಭಾಗ್ಯ ಅದೃಷ್ಟ ಸ್ಥಾನಾಧಿಪತಿಯಾಗಿ ಶುಕ್ರಗ್ರಹ ಸಂಚರಿಸೋದ್ರಿಂದ ನಿಮ್ಮ ಗೃಹ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಅನುಕೂಲಗಳು ಆಗುತ್ತೆ. ಹಾಗೆಯೇ ಸುಖ ನೆಮ್ಮದಿಯಿಂದ ಇರ್ತೀರ. ವ್ಯವಸಾಯದಿಂದ ಬರಬಹುದಾದಂತಹ ಧನ ಧಾನ್ಯ ಲಾಭ ಆಗುತ್ತೆ. ಹಾಗೆ ಅದೃಷ್ಟದಿಂದ ನಿಮ್ಮ ಕೆಲಸ ಕಾರ್ಯಗಳು ಕುಂಭರಾಶಿಯವರಿಗೆ ಮುನ್ನಡೆಯುತ್ತೆ. ಅದೃಷ್ಟ ಬಲ ಹೆಚ್ಚಾಗುತ್ತೆ. ಹಾಗೆಯೇ ಲಾಭ ಸ್ಥಾನದಿಂದ ನಿಮ್ಮ 5ನೇ ಸ್ಥಾನಾಧಿಪತಿಯಾದಂತಹ ಬುಧಗ್ರಹವು ಲಾಭಸ್ಥಾನದಿಂದ ನಿಮ್ಮ 5ನೇ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಜನವರಿ 4 ನಂತರದಲ್ಲಿ ಬುಧಗ್ರಹ ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಲಾಭಸ್ಥಾನದಿಂದ ನಿಮಗೆ ಬರಬಹುದಾದಂಥ ನೀವು ಹಾಕಿರುವಂತಹ ಬಂಡವಾಳ ಅಥವಾ ಇನ್ವೆಸ್ಟ್ಮೆಂಟ್ ಏನೇ ಹಾಕಿದ್ರು ಅದರ ಒಂದು ಲಾಭದ ಫಲಗಳು ವೃದ್ಧಿಯಾಗುತ್ತೆ, ಅನುಕೂಲಗಳು ಆಗುತ್ತೆ. ಹಾಗೆ ನಿಮ್ಮ ಪಾಲುದಾರಿಕೆ, ವ್ಯಾಪಾರ, ವ್ಯವಹಾರ, ಈ ಸಪ್ತಮ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹರು ಲಾಭಸ್ಥಾನದಲ್ಲಿ ಬುಧನೊಂದಿಗೆ ಸಂಚರಿಸ್ತಾರೆ. ಈ ರೀತಿ ಸಂಚಾರ ಅಲ್ಲಿ ಆಗೋದ್ರಿಂದ ಇಲ್ಲಿ ಲಾಭವನ್ನು ನೀವು ಪಡೆದುಕೊಳ್ತೀರಾ. ಲಾಭ ಆದಾಯವು ವೃದ್ಧಿ ಆಗುತ್ತೆ. ಕುಂಭರಾಶಿಯವರಿಗೆ 2000 ತಂದೆ ತಾಯಿಯೊಂದಿಗೆ ನೆಮ್ಮದಿಯಿಂದ ಸುಖದಿಂದ ಇರುವಂತಹ ಯೋಗ ಇಲ್ಲಿ ಶುಕ್ರಗ್ರಹದಿಂದ ಪ್ರಾಪ್ತಿಯಾಗುತ್ತೆ. ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಆರಂಭ ಮಾಡಿಕೊಳ್ಬಹುದು. ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಈ ಮಾಸದಲ್ಲಿ. ಆದರೆ ಮಕರ ಸಂಕ್ರಾಂತಿಯ ನಂತರದಲ್ಲಿ ಸೂರ್ಯಗ್ರಹ ಅಂದರೆ ಸಪ್ತಮ ಸ್ಥಾನಾಧಿಪತಿಯಾಗಿ ಸೂರ್ಯಗ್ರಹ 12ನೇ ವ್ಯಯಸ್ಥಾನದಲ್ಲಿ ಸಂಚರಿಸೋದ್ರಿಂದ ಅಲ್ಲಿ ನಿಮಗೆ ವ್ಯಾಪಾರ ಪಾಲುದಾರಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಬಹುದು. ಆದರೆ ಈ ಪ್ರಾರಂಭದ 2 ವಾರಗಳು ಅತ್ಯಂತ ಶುಭ ಫಲವನ್ನು ನೀಡಲಿದೆ. ಹಾಗೆಯೇ ಮಾಸದ ಕೊನೆಯಲ್ಲಿ ನಿಮಗೆ ಕುಂಭರಾಶಿಯವರಿಗೆ ಬುಧಗ್ರಹವು ವ್ಯಯಸ್ಥಾನಕ್ಕೆ ಪ್ರವೇಶ ಆಗೋದ್ರಿಂದ ಈ ಮಾಸದ ಒಂದು ಅಂದರೆ ಜನವರಿ ಮಾಸದ ಕೊನೆ ದಿನಗಳಿಗಿಂತ ಪ್ರಾರಂಭದ ದಿನಗಳು ಅತ್ಯಂತ ಶುಭ ಫಲವನ್ನು ನೀಡಲಿದೆ. ಹಾಗಾಗಿ ಯಾವುದೇ ಸಮಸ್ಯೆಗಳು ಹೆಚ್ಚಾಗಿ ಇಲ್ಲ. ನೀವು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯಬಹುದು. ಕುಂಭರಾಶಿಯವರಿಗೆ ಶುಭವಾಗಲಿ. ಮೀನರಾಶಿಯವರಿಗೆ 2025 ಜನವರಿ ಮಾಸದ ಆರಂಭದಲ್ಲಿಯೇ ಹೆಚ್ಚಿನ ಖರ್ಚುಗಳನ್ನು ನೀವು ಮಾಡಬೇಕಾಗತ್ತೆ. ಅಂದರೆ ವ್ಯಯಸ್ಥಾನಾಧಿಪತಿಯಾಗಿ ಲಾಭಸ್ಥಾನಾಧಿಪತಿಯಾದಂತಹ ಶನಿ ವ್ಯಯಸ್ಥಾನದಲ್ಲಿ ಸಂಚರಿಸ್ತಾ ಇದ್ದು, ಅಷ್ಟಮಾಧಿಪತಿಯಾದಂತಹ ಶುಕ್ರರು 12ನೇ ಸ್ಥಾನದಲ್ಲಿ ಶನಿಯೊಂದಿಗೆ ಸಂಚಾರ ಆಗೋದ್ರಿಂದ ವಿಪರೀತವಾದಂತಹ ಖರ್ಚುಗಳು ಆಗುತ್ತೆ. ಮತ್ತು ತೃತೀಯ ಸ್ಥಾನಾಧಿಪತಿಯು ಶುಕ್ರ ಆಗಿರೋದ್ರಿಂದ ಸಹೋದರರಲ್ಲಿ ಅಂದರೆ ಮನಸ್ತಾಪಗಳಾಗುತ್ತೆ, ವಿರೋಧಗಳು ಆಗುತ್ತೆ, ಏನಾದರೂ ಸಮಸ್ಯೆಗಳು ಏರ್ಪಾಡಾಗುತ್ತೆ. ಈ ವಿಷಯದಲ್ಲಿ ನೀವು ಜಾಗೃತಿಯನ್ನು ತೆಗೆದುಕೋಬೇಕಾಗುತ್ತೆ. ಹಾಗೆಯೇ ನಿಮ್ಮ ಚತುರ್ಥ ಸ್ಥಾನಾಧಿಪತಿ ಬುಧಗ್ರಹ ದಶಮದಲ್ಲಿ ಸಂಚರಿಸೋದ್ರಿಂದ ಅಲ್ಲಿಂದ ಚತುರ್ಥ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಗೃಹ ಸಂಬಂಧಪಟ್ಟಂಥ ಭೂಮಿಯಿಂದ ಕೃಷಿಯಿಂದ ಬರಬಹುದಾದಂತಹ ಲಾಭ ಬರುತ್ತೆ. ಮಾತೃ ಸುಖ ನೆಮ್ಮದಿ ನಿಮಗೆ ಸಿಗುತ್ತೆ. ಏಕೆಂದರೆ ಆ ಸ್ಥಾನವನ್ನು ಬುಧಗ್ರಹ ವೀಕ್ಷಣೆ ಮಾಡೋದ್ರಿಂದ. ಮತ್ತು ಪತ್ನಿಯಿಂದ ನಿಮ್ಮ ಉದ್ಯೋಗಕ್ಕೆ ಸಹಕಾರವು ಸಿಗುತ್ತೆ. ಏಕೆಂದರೆ ಸಪ್ತಮಾಧಿಪತಿಯಾಗಿ ಬುಧಗ್ರಹ ದಶಮದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಪತ್ನಿ ನಿಮಗೆ ಸಹಕರಿಸ್ತಾರೆ. ಏನಾದರೂ ಸಹಾಯ ಮಾಡುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಈ ರೀತಿ ಆಗುತ್ತೆ. ಆದರೆ ಈ ಮಿತ್ರತ್ವ ಶತ್ರುಗಳಲ್ಲಿ ಈ ವಿಷಯದಲ್ಲಿ ಮತ್ತು ನಿಮ್ಮ ಒಂದು ಸಹೋದರರ ಸಂಬಂಧದಲ್ಲಿ ಜಾಗೃತಿ ತಗೊಳ್ಬೇಕು. ಶತ್ರು ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ದಶಮದಲ್ಲಿಯೂ ಸಂಚರಿಸ್ತಾರೆ. ಹಾಗಾಗಿ ಕೆಲಸದ ಒಂದು ಸ್ಥಳದಲ್ಲಿ
ಏನಾದರೂ ವಿರೋಧಗಳು ಏರ್ಪಾಡಾಗಬಹುದು. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಹೆಚ್ಚು ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥವರಾಗಿದ್ದರೆ ಈ ಕಾಲ ನಿಮಗೇನಷ್ಟು ಶುಭ ನೀಡೋದಿಲ್ಲ. ಯಾಕೆಂದರೆ ನಿಮಗೆ ಲಾಭಾಧಿಪತಿ ವ್ಯಯದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ಶುಕ್ರನು ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ಮತ್ತು ನಿಮ್ಮ ಧನಸ್ಥಾನಾಧಿಪತಿಯು ನೀಚ ಆಗಿ ಪಂಚಮದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಇದೇನು ಅಷ್ಟು ಒಳ್ಳೆಯ ಶುಭ ಫಲವನ್ನು ನೀಡೋದಿಲ್ಲ ಮೀನರಾಶಿಯವರು. ಹೀಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ಮಾಸದಲ್ಲಿ ನೀವು ಈ ಪ್ರಾರಂಭದಲ್ಲಿ ನೀವು ಹೆಚ್ಚು ಅದರ ಬಗ್ಗೆ ಕೇರ್ ತಗೊಳ್ಳೋದ್ರಿಂದ, ಫೋಕಸ್ ಮಾಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಟಾರ್ಗೆಟ್ ರೀಚ್ ಆಗ್ಬೋದು ಅಥವಾ ಯಾವುದೇ ಒಂದು ಅಚೀವ್ಮೆಂಟ್ಗೂ ಸಮಸ್ಯೆಗಳು ಆಗೋದಿಲ್ಲ. ನಿಮ್ಮ ಬಗ್ಗೆ ನೀವು ಹೆಚ್ಚು ಕೇರ್ ತಗೊಳ್ಳಿ. ಖರ್ಚು ಹೆಚ್ಚಾಗ್ತಾ ಇರೋದನ್ನ ಸ್ವಲ್ಪ ನೀವು ನೋಡಿಕೊಂಡು ನಿಭಾಯಿಸೋದ್ರಿಂದ, ಅಗತ್ಯವಿದ್ದಲ್ಲಿ ಮಾತ್ರ ಅದನ್ನು ಖರ್ಚುಗಳನ್ನು ಮಾಡೋದ್ರಿಂದ ಹೆಚ್ಚು ಹಣ ವ್ಯಯ ಆಗೋದಿಲ್ಲ. ಇದರಿಂದ ಅನುಕೂಲ ನಿಮಗಾಗುತ್ತೆ. ಮೀನರಾಶಿಯವರಿಗೆ ಶುಭವಾಗಲಿ.